ನಮಸ್ಕಾರ ಎಲ್ಲ ನನ್ನ ಭಾರತದ ಪ್ರಜೆಗಳಿಗೆ, ನನ್ನ ದೇಶವಾಸಿಗಳಿಗೆ 75ನೆಯ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಆದಮೇಲೆ ಇವತ್ತು ಆಗಸ್ಟ್ 15 ನಾವು ಸ್ವಾತಂತ್ರ್ಯೋತ್ಸವ ಅಂದರೆ 75 ವರ್ಷ ಆಗಿರೋದರಿಂದ ಇದನ್ನು ನಾವು ಅಮೃತ ಮಹೋತ್ಸವ ಅಂತ ಆಚರಣೆ ಮಾಡ್ತಾ ಇದ್ದೀವಿ. ಅಮೃತ ಮಹೋತ್ಸವ ಅಂತ ನಾವು ಇವತ್ತೇನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇವತ್ತು ನಾವು ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ. ದೇಶದಾದ್ಯಂತ ಒಂದು ಹಬ್ಬದ ರೀತಿಯಲ್ಲಿ ನಾವೇನಪ್ಪ ಅಂದರೆ ಇವತ್ತು ಆಚರಣೆ ಮಾಡ್ತಾ ಇದ್ವಿ. ಯಾವುದೇ ಧರ್ಮ, ಜಾತಿ, ಜನಾಂಗ ಎಂದು ತಾರತಮ್ಯ ಮಾಡದೆ ನನ್ನ ಎಲ್ಲ ದೇಶದ ಭಾರತದ ಪ್ರಜೆಗಳು ಇವತ್ತು ಒಂದು ರೀತಿ ಉತ್ಸವದ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಆದಮೇಲೆ ಹಾಗಾದರೆ ನಾವು ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡುವಾಗ ಸ್ವಲ್ಪ ಈ ಸ್ವಾತಂತ್ರ್ಯೋತ್ಸವ ನಾವು ಆಚರಣೆ ಮಾಡಲಿಕ್ಕೆ ನಾವು ಇವತ್ತೇನು ತುಂಬ ಸಂಭ್ರಮಾಚರಣೆಯಿಂದ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡ್ತಾ ಇದ್ವಿ. ಈ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡಲಿಕ್ಕೆ ನಮಗೋಸ್ಕರ ತುಂಬ ಜನ ನಮ್ಮ ದೇಶದ ಸೈನಿಕರಾಗಿರಬಹುದು, ನಮ್ಮ ದೇಶದ ಕ್ರಾಂತಿಕಾರಿಗಳಾಗಿರಬಹುದು, ನಮ್ಮ ದೇಶದ ಸ್ವತಂತ್ರ ಹೋರಾಟಗಾರರಾಗಿರ್ಬೋದು, ತಮ್ಮ ರಕ್ತವನ್ನೇ ಚೆಲ್ಲಿದ್ದಾರೆ. ಹಾಗಾಗಿ ನಾವು ಇವತ್ತು ಸ್ವಲ್ಪ ಅವರನ್ನು ಕೂಡ ಇವತ್ತು ನೆನೆಸಿಕೊಳ್ಳೋಣ. ಭಾರತ ಮಾತೆಗೆ ನಮಸ್ಕರಿಸುತ್ತಾ ಇವತ್ತು ನಾವು ಸ್ವತಂತ್ರ ಹೋರಾಟಗಾರರನ್ನು ನೆನಪಿಸಿಕೊಳ್ಳೋಣ. ಆದಮೇಲೆ ಭಾರತ ಒಂದು ಸಂಪದ್ಭರಿತವಾದ ರಾಷ್ಟ್ರ. ನಮ್ಮ ದೇಶ, ನಾವು ತುಂಬ ಜನ ಹೇಳ್ತಾರೆ, ತುಂಬ ಜನ ಬೇರೆ ರೀತಿಯಾಗಿ ಹೇಳ್ತಾರೆ, ಬೇರೆ ಬೇರೆ ದೇಶಗಳ ಬಗ್ಗೆ ಹೊಗಳ್ತಾ ಇರ್ತಾರೆ. ಆ ದೇಶ ಹಾಗಿದೆ, ಈ ದೇಶ ಹೇಗಿದೆ ಅಂತ ಹೇಳ್ತಾ ಇರ್ತಾರೆ. ಒಂದು ನೆನಪಿರಲಿ, ಭಾರತ ಮಾತೆ ಇದ್ದ ಹಾಗೆ, ಭಾರತ ಮಾತೆ ಇದ್ದ ಹಾಗೆ. ಹಾಗಾಗಿ ಬೇರೆ ಬೇರೆ ದೇಶಗಳು ನಮ್ಮ ಸ್ನೇಹಿತರಿದ್ದ ಹಾಗೆ. ಭಾರತ ಮಾತೆ ಇದ್ದ ಹಾಗೆ, ಬೇರೆ ಬೇರೆ ದೇಶಗಳು ನಮಗೆ ಸ್ನೇಹಿತರಿದ್ದ ಹಾಗೆ. ಎಲ್ಲೇ ಇರಲಿ, ಏನೇ ಇರಲಿ, ಭಾರತ ಅನ್ನುವ ಪ್ರೀತಿ, ವಿಶ್ವಾಸ ಮತ್ತು ನಮ್ಮ ದೇಶದ ಮೇಲೆ ಏನು ನಮಗೆ ಒಂದು ಆತ್ಮವಿಶ್ವಾಸ ಇದೆ, ಅದು ಹೀಗೆ ಮುಂದುವರಿಯಲಿ. ಒಂಥರ ಇವತ್ತು ನಾವು ನೋಡ್ತೀವಿ, ಜಮ್ಮು ಕಾಶ್ಮೀರದ ಹಿಡಿದು ಕೇರಳದವರೆಗೆ ಪ್ರತಿಯೊಬ್ಬರು ಕೂಡ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ವಿ. ಸ್ನೇಹಿತರೆ, ಭಾರತಕ್ಕೆ ವ್ಯಾಪಾರಕ್ಕಾಗಿ ಬರ್ತಾರ ಈ ಯುರೋಪಿಯನರು. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಎಲ್ಲರೂ ಹೇಳ್ತಾರ, ವಾಸ್ಕೋಡಿ ಗಾಮ ಭಾರತಕ್ಕೆ ಬಂದ ನಂತರವೇ ವ್ಯಾಪಾರ ಪ್ರಾರಂಭವಾಗ್ತದೆ ಅನ್ನೋದು ಕೂಡ ಹೇಳ್ತಾರೆ. ಆದರೆ ನೆನಪಿರಲಿ, ವಾಸ್ಕೋಡಿ ಗಾಮ ಬರುವಕ್ಕಿಂತ ಮುಂಚಿತವಾಗಿ ಕೂಡ ನಾವು ಯುರೋಪಿನೊಂದಿಗೆ ಒಂದು ವ್ಯಾಪಾರ ವಹಿವಾಟನ್ನು ಹೊಂದಿದ್ವಿ. ಸ್ನೇಹಿತರೆ, ಒಂದು ಪ್ರದೇಶ ಬರ್ತದ, ಕಾನ್ಸ್ಟಾಂಟಿನೋಪಲ್ ನಗರ ಅಂತ. ಆ ಪ್ರದೇಶದ ಮೂಲಕ ನಾವು ವ್ಯಾಪಾರ ಮಾಡ್ತಾ ಇರ್ತೀವಿ. ಆದರೆ ಆ ಪ್ರದೇಶದಲ್ಲಿ ವ್ಯಾಪಾರ ಮಾಡ್ತಾ ಇರುವಂತಹ ವ್ಯಾಪಾರಸ್ಥರು, ಆ ಪ್ರದೇಶದಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂತಹ ವ್ಯಾಪಾರಸ್ಥರು ಅಲ್ಲಿಯ ದೊರೆಗಳಿಗೆ, ರಾಜರಿಗೆ ಟ್ಯಾಕ್ಸ್ನ ನೀಡ್ತಾ ಇರುವುದಿಲ್ಲ. ಹಾಗಾಗಿ ಆ ದೊರೆ ಏನು ಮಾಡ್ತಾರಪ್ಪ ಅಂದ್ರೆ ಆ ಪ್ರದೇಶವನ್ನು ವಶಪಡಿಸಿಕೊಳ್ತಾನೆ. ಯಾವಾಗ ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರ, ಆಗ ಯುರೋಪಿಯನರಿಗೆ ಭಾರತದ ಸಾಂಬಾರ್ ಪದಾರ್ಥಗಳು ದೊರಕದ ಹಾಗೆ ಆಗ್ತದೆ. ಹಾಗಾದರೆ ಹೇಗಾದರೂ ಮಾಡಿ ಭಾರತದ ಸಾಂಬಾರ್ ಪದಾರ್ಥವನ್ನು ತಗೋಬೇಕು ಅಂತ ಜಲಮಾರ್ಗದ ಮೂಲಕ ಭಾರತಕ್ಕೆ ಮಾರ್ಗವನ್ನು ಕಂಡುಹಿಡಿತಾರೆ. ಆಗನೇ ಬರೋದು 1498ರಲ್ಲಿ ವಾಸ್ಕೋಡಿ ಗಾಮ. ಸ್ನೇಹಿತರೆ, ಭಾರತಕ್ಕೆ ಬರ್ತಾರ, ಪೋರ್ಚುಗೀಸರು ಬರ್ತಾರ, ಫ್ರೆಂಚರು ಬರ್ತಾರ, ಡಚ್ಚರು ಬರ್ತಾರ, ಬ್ರಿಟಿಷರು ಬರ್ತಾರ. ಭಾರತಕ್ಕೆ ಬಂದಿದ್ದು ಇವರು ಕೇವಲ ವ್ಯಾಪಾರವನ್ನು ಮಾಡಲಿಕ್ಕೆ ಬಂದಂತಹ ಈ ಯುರೋಪಿಯನರು ಭಾರತದಲ್ಲಿ ತಮ್ಮ ವ್ಯಾಪಾರವನ್ನು ಸುಲಭವಾಗಿ ಮಾಡಬೇಕು ಅಂಥೇಳಿ ಕಂಪನಿಯನ್ನು ಪ್ರಾರಂಭ ಮಾಡ್ತಾರೆ. 1600ರಲ್ಲಿ ಕಂಪನಿ ಪ್ರಾರಂಭ ಮಾಡ್ತಾರೆ. ನಿಮಗೊಂದು ವಿಷಯ ನೆನಪಿರಲಿ, 1498ಕ್ಕೆ ಬಂದಂತಹ ಯುರೋಪಿಯನರು, ಅದರಲ್ಲಿ ಬ್ರಿಟಿಷರು ಕೂಡ 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಪ್ರಾರಂಭ ಮಾಡ್ತಾರೆ. ಅಂದರೆ ಸುಮಾರು 100 ವರ್ಷಗಳವರೆಗೆ ಅವರು ವ್ಯಾಪಾರ ಮಾಡಿದ ನಂತರ ಕಂಪನಿ ಪ್ರಾರಂಭ ಮಾಡ್ತಾರೆ. ಈ ಕಂಪನಿ ಒಂದು ಪ್ರೈವೇಟ್ ಕಂಪನಿ. ಈ ಕಂಪನಿಯವರು ಭಾರತದಲ್ಲಿ ವ್ಯಾಪಾರ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ವ್ಯಾಪಾರ ಮಾಡುವಂತಹ ಸಂದರ್ಭದಲ್ಲಿ ಇವರು ಭಾರತದ ರಾಜರುಗಳ ಆಡಳಿತದಲ್ಲಿ ಹಸ್ತಕ್ಷೇಪವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಗಮನಿಸಿರಬಹುದು, ವ್ಯಾಪಾರಕ್ಕಾಗಿ ಬಂದಿರೋರು ಇವರು ನಮ್ಮ ರಾಜರ ಆಡಳಿತದ ಕೆಲವೊಂದು ಲೂಪ್ ಹೋಲ್ಸ್ಗಳನ್ನು ತಿಳ್ಕೋತಾರೆ. ಒಬ್ಬ ರಾಜನ ವಿರುದ್ಧ ಇನ್ನೊಬ್ಬ ರಾಜನ ಎತ್ತು ಕಟ್ಟುವ
ಪ್ರಯತ್ನವನ್ನು ಪ್ರಾರಂಭಿಸ್ತಾರೆ. ಹೀಗೆ ಏನು ಮಾಡ್ತಾರಪ್ಪ ಅಂದರೆ ಇವರು ಭಾರತದ ರಾಜರ ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡ್ತಾರೆ. ನಾವು ನೋಡ್ತೀವಿ 1757ರ ಪ್ಲಾಸಿ ಕದನ ಆಗಿರಬಹುದು, ಬಕ್ಸಾರ್ ಕದನ ಆಗಿರಬಹುದು. ಇವೆಲ್ಲವನ್ನು ನೋಡಿದಾಗ ನಮಗೆ ಅನಿಸ್ತದ ಭಾರತದಲ್ಲಿ ಇವ್ರೇನು ಮಾಡ್ತಾರ, ಸೊ ಹಸ್ತಕ್ಷೇಪ ಮಾಡ್ತಾರೆ. ಭಾರತದ ರಾಜರುಗಳ ನಡುವೆ ಕಲಹಗಳನ್ನು ಏರ್ಪಡಿಸಿ ಕೆಲವೊಂದು ಪ್ರದೇಶಗಳನ್ನು ವಶಪಡಿಸಿಕೊಳ್ಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದ್ಮೇಲೆ ನೆನಪಿರಲಿ, ಇಷ್ಟೆಲ್ಲ ಮಾಡಿದ್ದು ಕೇವಲ ಕಂಪನಿ. ತದನಂತರ ಕಂಪನಿಯವರ ಆಡಳಿತ ಭಾರತೀಯರನ್ನ ಕಿರಳಿಸ್ತದ. ಬಂಗಾಳವನ್ನು ವಶಪಡಿಸಿಕೊಳ್ತಾರ. ಬಂಗಾಳವನ್ನು ಯಾಕೆ ಟಾರ್ಗೆಟ್ ಮಾಡ್ತಾರೆ ಅಂದರೆ, ಬಂಗಾಳ ಸಂಪತ್ಭರಿತವಾದ ರಾಷ್ಟ್ರವಾಗಿರ್ತದ. ಹಾಗಾಗಿ ಬಂಗಾಳವನ್ನು ವಶಪಡಿಸಿಕೊಳ್ತಾರ. ಅದೇ ಸಂದರ್ಭದಲ್ಲಿ ಮೈಸೂರು ಸಂಸ್ಥಾನವನ್ನು ವಶಪಡಿಸ್ಕೋತಾರ. ಮೈಸೂರು ಸಂಸ್ಥಾನವನ್ನು ವಶಪಡಿಸಿಕೊಂಡ ನಂತರ ಹೈದರ್ ಅಲಿ ಟಿಪ್ಪು ಸುಲ್ತಾನ್ನೊಂದಿಗೆ ಹೋರಾಟವನ್ನು ಮಾಡಿ ಮೈಸೂರು ಸಂಸ್ಥಾನವನ್ನು ವಶಪಡಿಸ್ಕೋತಾರ. ತದನಂತರ ಮರಾಠಾಗ ಹೋಗ್ತಾರ, ಮರಾಠ ಸಾಮ್ರಾಜ್ಯವನ್ನು ವಶಪಡಿಸ್ಕೋತಾರ. ತದನಂತರ ಸೊ ಈ ಪಂಜಾಬ್ ಸಾಮ್ರಾಜ್ಯವನ್ನು ವಶಪಡಿಸ್ಕೋತಾರ. ಹೀಗೆ ಭಾರತದ ಕೆಲವೊಂದು ಪ್ರದೇಶಗಳನ್ನು ವಶಪಡಿಸಿಕೊಂಡು ಆಡಳಿತವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಆದರೆ ಅದೇ ಸಂದರ್ಭದಲ್ಲಿ ಇವರು ತಂದಂಥ ಕೆಲವೊಂದು ಕಾನೂನುಗಳು ನೋಡಿ ಎಷ್ಟು ದುರದೃಷ್ಟಕರ ಸಂಗತಿ ಅಂದರೆ, ಇದನ್ನು ನಾವು ನೋಡಿದಾಗ ತುಂಬ ಬೇಸರವಾಗ್ತದೆ. ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ವ್ಯಾಪಾರಕ್ಕೆ ಬಂದಂತಹ ವ್ಯಾಪಾರಸ್ಥರು ನಮ್ಮ ಮೇಲೆ ಕೆಲವೊಂದು ಕಾನೂನುಗಳನ್ನು ತರ್ತಾರಲ್ರಿ, ಇಷ್ಟು ಹೀನಾಯ ಸ್ಥಿತಿಗೆ ಬಂತು ನಮ್ಮ ಸಿಚುವೇಶನ್. ನಾವು ಭಾರತೀಯರು ವಿಶಾಲವಾದ ಹೃದಯದವರು ಅಂತೀವಿ. ನಾವೆಲ್ಲರೂ ಬರಮಾಡ್ಕೋತೀವಿ, ಎಲ್ಲರ ತಪ್ಪುಗಳನ್ನು ತಿದ್ದುತ್ತೀವಿ, ಏನೇ ಆದರೂ ಇರಲಿ ನಮ್ಮವರು ಅಂತೀವಿ. ಇದನ್ನು ದುರುಪಯೋಗ ಪಡಿಸ್ಕೊಂಡ್ರು, ಕೆಲವೊಂದು ಕಾನೂನುಗಳನ್ನು ತಂದರು. ವ್ಯಾಪಾರಕ್ಕೆ ಬಂದಿರುವವರು ನಮ್ಮ ಮೇಲೆ ಕಾನೂನುಗಳನ್ನು ತರ್ತಾರೆ. ಆಗ ರಾಜ ಸಂಸ್ಥಾನಗಳಿಗೆ, ದೇಶೀಯ ರಾಜರುಗಳಲ್ಲಿ ಕಲಹವೇರ್ಪಡ್ತದೆ. ಎಲ್ಲರೂ ಹೇಗಾದರೂ ಮಾಡಿ ಬ್ರಿಟಿಷರ ವಿರುದ್ಧ ನಾವು ಹೋರಾಟ ಮಾಡಬೇಕು ಅಂತ ತಮ್ಮ ಚಳುವಳಿಯನ್ನು ಪ್ರಾರಂಭಿಸಬೇಕು ಅಂತ ಸಿದ್ಧತೆ ನಡೆಸ್ತಿರ್ತಾರೆ. ಇವರು ತಂದಂತಹ ದತ್ತು ಮಕ್ಕಳಿಗೆ ಉತ್ತರಾಧಿಕಾರದ ಹಕ್ಕಿಲ್ಲ, ಸಹಾಯಕ ಸೈನಿಕ ಪದ್ಧತಿ, ಹಲವಾರು ಕಾನೂನುಗಳು ಭಾರತೀಯರನ್ನು ಕೆರಳಿಸ್ತಾವ. ಹೀಗೆ ಭಾರತದಲ್ಲಿ ಆಡಳಿತವನ್ನು ಮಾಡ್ತಾ ಭಾರತೀಯ ರಾಜರುಗಳನ್ನು ಕೆರಳಿಸ್ತಾರೆ. ಎಲ್ಲರೂ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕಂತ ಸಿದ್ಧತೆ ನಡೆಸ್ತಿರ್ತಾರೆ. ಅದೇ ಸಂದರ್ಭದಲ್ಲಿ ಒಬ್ಬ ನಮ್ಮ ಸೈನಿಕ ಮಂಗಲ್ ಪಾಂಡೆ, ಆತ ಬ್ರಿಟಿಷರ ವಿರುದ್ಧ ಗುಂಡನ್ನು ಹಾರಿಸ್ತಾನ. ಆ್ಯಕ್ಚುಲಿ ಆತ ಗುಂಡು ಹಾರಿಸಬೇಕಾದ್ರೆ ಅದಕ್ಕೊಂದು ಕಾರಣ ಇತ್ತು. ಇನ್ನೊಂದು ವಿಷಯ ಗಮನಿಸಬೇಕು, ಈ ಬ್ರಿಟಿಷರು ಮೇಲಾಧಿಕಾರಿಗಳು ಯುರೋಪಿನಿಂದ ಬಂದು ನಮ್ಮನ್ನು ಇಟ್ಟುಕೊಂಡು ನಮ್ಮನ್ನೇ ಆಡಳಿತ ಮಾಡಿ ನಮ್ಮನ್ನೇ ಶೋಷಣೆ ಮಾಡ್ತಾ ಇದ್ರು. ನಮ್ಮ ದೇಶದ ಎಷ್ಟೋ ಜನ ಸೈನಿಕರು ಅವರಿಗಿದ್ರು. ಆದ್ಮೇಲೆ ಅದರಲ್ಲಿ ಮಂಗಲ್ ಪಾಂಡೆ ಒಬ್ಬ. ಈ ಮಂಗಲ್ ಪಾಂಡೆ ಯಾಕೆ ಬ್ರಿಟಿಷ್ ಅಧಿಕಾರಿಯನ್ನು ಕೊಲ್ತಾನಂದ್ರೆ, ಆ ಸಂದರ್ಭದಲ್ಲಿ ಈ ಸೈನಿಕರಿಗೆ ನೀಡುತ್ತಾ ಇದ್ದಂಥ ಒಂದು ರೆಫಲ್ ಅಂತ ಒಂದು ಏನು ಗುಂಡದ, ಅದರ ಮದ್ದನ್ನು ತುಂಬಬೇಕಾದ್ರೆ ಅದರ ಬಾಯಿಂದ ತೆಗಿಬೇಕಾಗಿರ್ತದ. ಆ ಮದ್ದಿಗೆ ದನದ ಮಾಂಸ ಮತ್ತು ಹಂದಿಯ ಮಾಂಸವನ್ನು ಲೇಪನ ಮಾಡಿರ್ತಾರೆ ಎನ್ನುವ ಗಾಳಿ ಸುದ್ದಿ ಹರಡುತ್ತದೆ. ಆ ಸಂದರ್ಭದಲ್ಲಿ ಈ ನಮ್ಮ ಮಂಗಲ್ ಪಾಂಡೆ ಒಬ್ಬ ಸ್ವಲ್ಪ, ನಾವು ನೋಡಿ ಪ್ರಾಚೀನ ಕಾಲದಿಂದಲೂ ಕೂಡ ಈಗಿನಿಂದಲೂ ಕೂಡ ನಾವು ಸ್ವಲ್ಪ ಧರ್ಮ ಜಾತಿ ಅಂತ ತುಂಬ ಮಾತಾಡ್ತೀವಿ. ಆ ಸಂದರ್ಭದಲ್ಲಿ ಮಂಗಲ್ ಪಾಂಡೆ ಈತ ಒಬ್ಬ ಹುಡುಗನನ್ನು ಹೀಯಾಳಿಸ್ತಾನ, ಅಸ್ಪೃಶ್ಯ ಅಂತ ಹೀಯಾಳಿಸ್ತಾನ. ಅದೇ ಸಂದರ್ಭದಲ್ಲಿ ಆತ ಹೇಳ್ತಾನ, ನೀನು ನನಗೇನು ಹೇಳ್ತಾ ಇದ್ದಿಲ್ಲ, ಹೀಯಾಳಿಸ್ತಾ ಇದೆಯಲ್ಲ, ಆದರೆ ನಿನಗೊಂದು ವಿಷಯ ನೆನಪಿರಲಿ, ನೀನು ಏನು ಮದ್ದನ್ನು ತುಂಬುತ್ತಾ ಇದ್ದಿಲ್ಲ, ಆ ಮದ್ದಿಗೆ ದನದ ಮಾಂಸವನ್ನು ಲೇಪನ ಮಾಡಿದ್ದಾರೆ ಅಂತ ಹೇಳಿದಾಗ ಮಂಗಲ್ ಪಾಂಡೆ ಬ್ರಿಟಿಷ್ ಅಧಿಕಾರಿಗಳಿಗೆ ಹೇಳ್ತಾನೆ, ನಾನು ಇದನ್ನು ಯೂಸ್ ಮಾಡಲ್ಲ. ಆಗ ಬ್ರಿಟಿಷ್ ಅಧಿಕಾರಿಗಳು, ನೀನು ಯೂಸ್ ಮಾಡಲ್ಲ ಅಂದರೆ ನಿನ್ನ ಮೇಲೆ ಕ್ರಮವನ್ನು ಕೈಗೊಳ್ತೀವಿ, ನೀನು ಯೂಸ್ ಮಾಡಲಿಲ್ಲ ಅಂದರೆ ನಿನ್ನ ಮೇಲೆ ಏನು ಮಾಡ್ತೀವಿ, ಕ್ರಮವನ್ನು ಕೈಗೊಳ್ತೀವಿ ಅಂತ ಹೇಳಿದಾಗ ಈ ಮಂಗಲ್ ಪಾಂಡೆ ಬ್ರಿಟಿಷ್ ಅಧಿಕಾರಿಯನ್ನು ಕೊಲ್ತಾನ. ಅಲ್ಲಿಂದ ಪ್ರಾರಂಭವಾಗ್ತದೆ ಚಳುವಳಿ. ಆದರೆ ಎಷ್ಟು ಚಳುವಳಿ ತುಂಬ ಬೇಗನೆ ಪ್ರಾರಂಭ ಆಯಿತೋ ಅಷ್ಟೇ ಬೇಗನೆ ನಿಂತು ಹೋಗ್ತದೆ ಸ್ನೇಹಿತರೆ. ಯಾಕೆಂದರೆ 1857ರ ದಂಗೆಯಲ್ಲಿ
ಒಳ್ಳೆಯ ನಾಯಕತ್ವ ಇರಲಿಲ್ಲ ಮತ್ತು ಒಗ್ಗಟ್ಟಿರಲಿಲ್ಲ. ಬ್ರಿಟಿಷರು ಇದನ್ನು ಎಷ್ಟು ಚೆನ್ನಾಗಿ ವ್ಯವಸ್ಥಿತವಾಗಿ ಇದನ್ನು ಮುಗಿಸ್ತಾರ, ಎಷ್ಟು ಚೆನ್ನಾಗಿ ನಮ್ಮನ್ನು ಸೋಲಿಸ್ತಾರ ಅಂದರೆ ನಮ್ಮಲ್ಲಿ ಒಗ್ಗಟ್ಟಿರಲಿಲ್ಲ ಸ್ನೇಹಿತರೆ. ಇದನ್ನು ಗಮನಿಸಿದ ಬ್ರಿಟಿಷ್ ಸರ್ಕಾರ ಇದನ್ನು ಗಮನಿಸಿದ ನಂತರ ಕಂಪನಿಯವರು ಭಾರತದಲ್ಲಿ ಭಾರತೀಯರನ್ನು ಶೋಷಣೆ ಮಾಡ್ತಾ ಇದ್ದಾರೆ. ನಾವು ಹೀಗೆ ಬಿಟ್ಟರೆ ಮುಂದೊಂದು ದಿನ ತುಂಬ ದೊಡ್ಡ ಸಮಸ್ಯೆಯನ್ನು ಎದುರು ಮಾಡ್ಕೋಬೇಕಾಗ್ತದ. ಹಾಗಾಗಿ ಸಮಸ್ಯೆ ಬರೋಕ್ಕಿಂತ ಮುಂಚಿತವಾಗಿ ಅದನ್ನು ನಾವು ತಡೆಯೋಣ. ಸಮಸ್ಯೆ ಬಂದ ಮೇಲೆ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಳೋದಕ್ಕಿಂತ ಮುಂಚಿತವಾಗಿ ಸಮಸ್ಯೆ ಬರುವುದನ್ನು ತಡೆಯೋಣ ಅಂತ ಹೇಳಿ ಬ್ರಿಟಿಷ್ ಸರ್ಕಾರ ಏನು ಮಾಡ್ತಾರಪ್ಪ ಅಂದ್ರೆ ಈ ಕಂಪನಿನ ವಾಪಸ್ ಕರ್ಸ್ಕೋತಾರ. ಕಂಪನಿನ ವಾಪಸ್ ಕರ್ಸ್ಕೊಂಡು ಬ್ರಿಟಿಷರು ನೇರವಾದ ಆಡಳಿತವನ್ನು ವಹಿಸ್ಕೋತಾರ. ವೈಸರಾಯ ಎನ್ನುವ ಒಂದು ಹುದ್ದೆಯನ್ನು ಸೃಷ್ಟಿಸ್ತಾರ. ವೈಸರಾಯರ ಮೂಲಕ ನಮ್ಮ ದೇಶದಲ್ಲಿ ಆಡಳಿತ ಮಾಡ್ತಾರ. ಆ ಸಂದರ್ಭದಲ್ಲಿ ಭಾರತೀಯರಿಗೆ ಪರವಾಗಿ ಕೆಲವೊಂದು ಘೋಷಣೆಗಳನ್ನು ಕೂಗ್ತಾರ, ಕೆಲವೊಂದು ಆದೇಶ ಹೊರಡಿಸ್ತಾರ. ಅದನ್ನು ನಾವು ರಾಣಿಯ ಘೋಷಣೆ ಅಂತ ಕೂಡ ಕರಿತೀವಿ. ಆದ್ಮೇಲೆ ಸ್ನೇಹಿತರೆ, ನಿಮಗೊಂದು ವಿಷಯ ನೆನಪಿರಲಿ, ಇವರೇನೋ ನಮ್ಮ ಭಾರತೀಯರ ಪರವಾಗಿ ಮಾತಾಡ್ತಿದ್ರು, ಭಾರತೀಯರ ಪರವಾಗಿ ಆಡಳಿತ ಮಾಡ್ತೀನಿ ಅಂತ ಇದ್ರು. ಆದರೂ ಕೂಡ ಅದು ನಮಗೆ ಅಷ್ಟೊಂದು ಸ್ಯಾಟಿಸ್ಫೈ ಅನಿಸ್ಲಿಲ್ಲ. ಯಾಕಂದ್ರೆ ನಾವು ಆಲ್ರೆಡಿ 1857 ದಂಗೆಯನ್ನು ಮಾಡಿದ್ವಿ. 1857 ದಂಗೆಯಲ್ಲಿ ಭಾರತೀಯರು ಸೋತಿರಬಹುದು, ಆದರೆ ಸತ್ತಿಲ್ಲ ಎನ್ನುವ ವಿಷಯವನ್ನು ಬ್ರಿಟಿಷರು ಅರಿತಿದ್ದರು ಸ್ನೇಹಿತರೆ. ಹಾಗಾಗಿ ಅವ್ರು ಏನು ಮಾಡ್ತಾರ, ಈ ಸಮಸ್ಯೆ ಮುಂದೊಂದು ದಿನ ಆಗಬಾರ್ದು, ಮತ್ತೆ 1857 ಹಾಗೆ ಮತ್ತೆ ಮುಂದೊಂದು ದಂಗೆ ಆಗಬಾರ್ದು ಅನ್ನುವ ಕಾರಣಕ್ಕಾಗಿ ಏನು ಮಾಡ್ತಾರಪ್ಪ ಅಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಾರಂಭ ಮಾಡ್ತಾರ. ಎ.ಓ. ಹ್ಯೂಮ್. ಎಲ್ಲರಿಗೂ ಒಂದು ವಿಷಯ ಗೊತ್ತಿರಲಿ, ಎ.ಓ. ಹ್ಯೂಮ್ ರವರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಾರಂಭ ಮಾಡಿದ್ದು ಏನಕ್ಕಂದ್ರೆ ಭಾರತೀಯರು ಬ್ರಿಟಿಷರ ವಿರುದ್ಧ ಚಳುವಳಿಗಳನ್ನು ಮಾಡದೇ ಇರಲಿ, ಭಾರತೀಯರ ಸಮಸ್ಯೆಗಳನ್ನು ಆಲಿಸೋಣ, ಭಾರತೀಯರ ಸಮಸ್ಯೆಗಳನ್ನು ತಿಳ್ಕೊಂಡು ಅಲ್ಲಿಂದಲ್ಲೇ ಮುಗಿಸ್ಬಿಡೋಣ, ಅಲ್ಲಿಂದಲೇ ಅದನ್ನು ಸಾಲ್ವ್ ಮಾಡಿಬಿಟ್ಟು ಅಲ್ಲಿಂದಲೇ ಅವ್ರನ್ನ ಸಮಾಧಾನ ಮಾಡಿ ಕಳಿಸ್ಬಿಡೋಣ ಅನ್ನೋ ಒಂದು ಕಾರಣಕ್ಕಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಾರಂಭಿಸ್ತಾರ. ಆದರೆ ಯಾವ ಭಾರತೀಯರ ಹೋರಾಟವನ್ನು ತಡೆಯಬೇಕು ಎಂದು ಸ್ಥಾಪನೆ ಮಾಡಿದಂಥ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್, ಅದೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅವರಿಗೆ ಮುಳು ಆಗ್ತದ ಮುಂದೊಂದು ದಿನ. ಸ್ನೇಹಿತರೆ, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಪ್ರಾರಂಭ ಮಾಡ್ತಾರ. ಆದರೆ ನಾವು ಆ ಸಂದರ್ಭದಲ್ಲಿ ಬ್ರಿಟಿಷರ ಮಾತನ್ನು ಕೇಳೋದಿಲ್ಲ. ಸ್ವಲ್ಪ ದಿನಗಳ ಕಾಲ ಮಂದಗಾಮಿಗಳು ಬರ್ತಾರ. ಇವರು ನಮ್ಮ ಭಾರತೀಯರ ಸಮಸ್ಯೆಗಳನ್ನು ಬ್ರಿಟಿಷರ ಮುಂದೆ ಹೋಗಿ ಇಡ್ತಾರ, ಹೋಗಿ ರಿಕ್ವೆಸ್ಟ್ ಮಾಡ್ಕೋತಾರ, ನಮ್ಮ ಸಮಸ್ಯೆಗಳನ್ನ ಈಡೇರಿಸ್ರಿ ಅಂತ ಬೇಡಿಕೆ ನೀಡ್ತಾರ. ನೋಡಿ, ಎಷ್ಟು ದುರದೃಷ್ಟಕರವಾದ ಸಂಗತಿ ಎಂದರೆ ನಮ್ಮ ದೇಶದಲ್ಲಿ ನಮಗೆ ಬೇಕಾದ ಸೌಲಭ್ಯಗಳನ್ನು ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ತಗೋತೀವ್ರಿ. ಇಂಥ ಹೀನಾಯ ಸ್ಥಿತಿಗೆ ಬಂತ್ರಿ ನಮ್ಮ ದೇಶ. ಆ ಸಂದರ್ಭದಲ್ಲಿ ಮಂದಗಾಮಿಗಳು ಬ್ರಿಟಿಷ್ ಅಧಿಕಾರಿಗಳ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾರ. ಆದರೆ ಅದು ಸುಮಾರು 15-20 ವರ್ಷಗಳ ಕಾಲ ನಮಗೆ ಅದು ಸ್ಯಾಟಿಸ್ಫೈ ನೀಡಲ್ಲ, ತೃಪ್ತಿದಾಯಕವಾಗಲ್ಲ. ಆ ಸಂದರ್ಭದಲ್ಲಿ ಬರ್ತಾರೆ ತೀವ್ರಗಾಮಿಗಳು. ಈ ತೀವ್ರಗಾಮಿಗಳೇನದಾರಲ್ಲ ಇವರು ಚಳುವಳಿಗಳಲ್ಲಿ ತೊಡಗ್ತಾರೆ. ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳಲ್ಲ. ತೀವ್ರಗಾಮಿಗಳು ಬಾಲ್ ಗಂಗಾಧರ್ ತಿಲಕ್ ಹೇಳ್ತಾನ, ಸ್ವರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆದೇ ತೀರುತ್ತೇನೆ ಅಂತ ಹೇಳ್ತಾನ. ಬಿಪಿನ್ ಚಂದ್ರ ಪಾಲ್ ರವರಾಗಿರ್ಬೋದು, ಲಾಲಾ ಲಜಪತ್ ರಾಯರವರಾಗಿರ್ಬೋದು, ಇವರೆಲ್ಲ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ. ನಾವು ಅವರಿಗೆ ಭಿಕ್ಷೆ ಮಾಡೋ ಅವಶ್ಯಕತೆ ಇಲ್ಲ ರೀ, ನಾವು ಅವ್ರಿಗೆ ಯಾಕೆ ರಿಕ್ವೆಸ್ಟ್ ಮಾಡ್ಕೋಬೇಕು, ನಮ್ಮ ಸೌಲಭ್ಯಗಳನ್ನು ಕೊಡಿ ಅಂತ ನಾವು ಯಾಕೆ ಅವ್ರಿಗೆ ಕೇಳಬೇಕು? ನಮ್ಮ ದೇಶ ಇದು ನನ್ನ ದೇಶ, ನನ್ನ ಭಾರತ, ನಾನು ಯಾಕ್ರಿ ಅವರಿಗೆ ಕೇಳಬೇಕು? ಕೇಳಲ್ಲ. ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ನಾನು ಅದನ್ನು ಪಡೆಯುತ್ತಿರುತ್ತೇನೆ ಅಂತ ಬಾಲಗಂಗಾಧರ್ ತಿಲಕ್ರವರು ಹೇಳ್ತಾರೆ. ಆದರೆ ಸ್ವತಂತ್ರವಾದ ಹೋರಾಟವನ್ನು ನಾವು ಜನರಲ್ಲಿ ಅರಿವು ಮೂಡಿಸಬೇಕಾದ್ರೆ ಏನು ಮಾಡಬೇಕು? ಎಲ್ಲರೂ ಒಂದು ಕಡೆ ಸೇರಿಸ್ಬೇಕಲ್ಲ. ಸಮಸ್ಯೆ ಆಯಿತು, ಜನ ಒಂದು ಕಡೆ ಸೇರಲ್ಲ. ನೀವು ನೋಡಿರಬಹುದು, ಈಗಿನ ರಾಜಕಾರಣಿಗಳು ಜನರನ್ನು ಸೇರಿಸಬೇಕಾದ್ರೆ ಎಷ್ಟು ಹರಸಾಹಸ ಪಡ್ತಾರೆ, ಎಷ್ಟು ದುಡ್ಡು ಖರ್ಚು ಮಾಡ್ತಾರೆ. ದುಡ್ಡು ಕೊಟ್ಟು ಕರ್ಕೊಂಡ್ಬರ್ಬೇಕ್ರಿ ಜನರನ್ನ. ಬಟ್ ಆ ಸಂದರ್ಭದಲ್ಲಿ ಜನರನ್ನ ಸೇರಿಸ್ಬೇಕಾದ್ರೆ ಏನು ಮಾಡಬೇಕು? ಜನ ಒಂದು ಕಡೆ ಸೇರಬೇಕು. ಸೇರಿದ್ರೆ ಅಲ್ವೇ ಒಂದು ಚರ್ಚೆ ನಡೀತದ, ಸ್ವತಂತ್ರ ಹೋರಾಟದ ಕಿಚ್ಚನ್ನು ಹಚ್ಚಬಹುದಲ್ವೇ ಅನ್ನುವ ಕಾರಣಕ್ಕಾಗಿ ಬಾಲಗಂಗಾಧರ್ ತಿಲಕ್ರವರು ಗಣಪತಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಅದು ರಸ್ತೆಯ ಮೇಲೆ ಗಣಪತಿ ಹಬ್ಬವನ್ನು ಪ್ರಾರಂಭ ಮಾಡೋಣ, ಗಣಪತಿನ ರಸ್ತೆ ಮೇಲೆ ಇಟ್ಬಿಡು,
ಆವಾಗ ಜನ ದೇವರು ಅಂತ ಬರ್ತಾರೆ, ಜನ ಒಂದು ಕಡೆ ಸೇರ್ತಾರೆ. ಜನ ಏನು ಮಾಡ್ತಾರೆ, ಒಂದು ಕಡೆ ಸೇರ್ತಾರೆ. ಸೇರಿದಾಗ ಸ್ವತಂತ್ರ ಹೋರಾಟದ ಕಿಚ್ಚನ್ನು ಜನರಲ್ಲಿ ಹಚ್ಚಬಹುದಲ್ಲವೇ ಅಂಥೇಳಿ ಬಾಲಗಂಗಾಧರ ತಿಲಕ್ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಗಣಪತಿ ಹಬ್ಬವನ್ನು ಆಚರಣೆ ಮಾಡಿಸ್ತಾರೆ. ಬಟ್ ಅಲ್ಲೊಂದು ಸಮಸ್ಯೆ ಆಯಿತು. ಕೆಲವೊಂದು ಪ್ರದೇಶದಲ್ಲಿ ಅಂದರೆ ಮಹಾರಾಷ್ಟ್ರದಲ್ಲಿ ಗಣಪತಿ ಹಬ್ಬದ ಬಗ್ಗೆ ಅಷ್ಟೊಂದು ಅವರು ಉತ್ಸಾಹ ತೋರಲಿಲ್ಲ. ಹಾಗಾದ್ರೆ ಏನು ಮಾಡೋಣ? ಮಹಾರಾಷ್ಟ್ರದ ಜನರನ್ನು ಒಂದು ಕಡೆ ಸೇರಿಸ್ಬೇಕಾದ್ರೆ ಏನು ಮಾಡೋಣ? ಯಾಕಂದ್ರೆ ಸ್ವತಂತ್ರ ಹೋರಾಟದಲ್ಲಿ ಕೆಲವೊಂದು ಪ್ರದೇಶಗಳು ತುಂಬ ಇಂಪಾರ್ಟೆಂಟ್ ಆಕಾವು. ಬಂಗಾಳ, ಮುಂಬೈ ನಾವು ನೋಡ್ತೀವಿ, ಸ್ವತಂತ್ರ ಹೋರಾಟಗಾರ ನೋಡ್ತೀವಿ ನಾವು, ಇವರೆಲ್ಲ ಆಲ್ಮೋಸ್ಟ್ ಬಂಗಾಳ ಮುಂಬೈ ಅವರೇ. ಯಾಕಂದ್ರೆ ಅಲ್ಲಿ ಮೇನ್ ನಾವು ಹಚ್ಚಬೇಕು. ಆದರೆ ಏನು ಮಾಡೋಣ? ಹಾಗಾದರೆ ಮಹಾರಾಷ್ಟ್ರದಲ್ಲಿ ಸ್ವತಂತ್ರ ಹೋರಾಟದ ಕಿಚ್ಚನ್ನು ಹಚ್ಚಬೇಕಾದ್ರೆ ಏನು ಮಾಡೋಣ ಅಂತ ಶಿವಾಜಿ ಉತ್ಸವ ಮಾಡಕ್ಕೆ ಪ್ರಾರಂಭ ಮಾಡ್ತಾರೆ. ನೋಡ್ರಿ ಏನು ಪ್ಲ್ಯಾನ್ ರೀ ಆ ಸಂದರ್ಭದಲ್ಲಿ ಸ್ನೇಹಿತರೆ. ಆ ಸಂದರ್ಭದಲ್ಲಿ ಭಾರತದಲ್ಲಿ ಹಿಂದೂ ಮತ್ತು ಮುಸ್ಲಿಮರು ಒಗ್ಗಟ್ಟಾಗಿ ಹೋರಾಟ ಮಾಡ್ತಾ ಇದ್ರು. ಬಟ್ ಅದೇ ಸಂದರ್ಭದಲ್ಲಿ ಬಂದಂತಹ ಲಾರ್ಡ್ ಕರ್ಜನ್, ಈ ಲಾರ್ಡ್ ಕರ್ಜನ್ ಇದಾರಲ್ಲ, ಇವರು ನಮ್ಮನ್ನ ಮಲತಾಯಿ ಮಕ್ಕಳ ಹಾಗೆ ನೋಡ್ತಾ ಇದ್ರು. ಏನಾದರೂ ನಾವು ಇವರನ್ನ ಒಗ್ಗಟ್ಟಾಗಿ ಹೋರಾಟ ಮಾಡಲಿಕ್ಕೆ ಬಿಟ್ಟಿವಿ ಅಂದರೆ ಮುಂದೆ ದೊಡ್ಡ ಸಮಸ್ಯೆ ಎದುರಿಸಬೇಕಾಗ್ತದೆ ಅಂತ ಏನು ಮಾಡ್ತಾರಪ್ಪ ಅಂದ್ರೆ ಹಿಂದೂ ಮುಸ್ಲಿಮರ್ ಡಿವೈಡ್ ಮಾಡಬೇಕು ಅಂತ ಬಂಗಾಳದ ವಿಭಜನೆಯನ್ನು ಮಾಡ್ತಾನ. ಪೂರ್ವ ಬಂಗಾಳ ಮತ್ತು ಪಶ್ಚಿಮ ಬಂಗಾಳ ಅಂತ ಡಿವೈಡ್ ಮಾಡ್ತಾನ. ಒಡೆದು ಆಳುವ ನೀತಿಯನ್ನು ಅನುಸರಿಸ್ತಾನ್ರಿ, ಒಡೆದು ಆಳುವ ನೀತಿಯನ್ನು ಅನುಸರಿಸ್ತಾನ. ಆದ್ಮೇಲೆ ಹಿಂದೂಗಳಿದ್ದಂತಹ ಬಂಗಾಳವನ್ನ ಪಶ್ಚಿಮ ಬಂಗಾಳ ಅಂತ, ಇಸ್ಲಾಮರು ಇದ್ದಂತಹ ಬಂಗಾಳವನ್ನ ಪೂರ್ವ ಬಂಗಾಳ ಅಂತ ಡಿವೈಡ್ ಮಾಡ್ತಾನ. ಒಡೆದು ಆಳುವ ನೀತಿ ಅನ್ನಿಸ್ತಾನ 1905ರಲ್ಲಿ. ಈ ಲಾರ್ಡ್ ಕರ್ಜನ್ನ ಕುಮ್ಮಕ್ಕನಿಂದ, ಇವನ ಸಪೋರ್ಟಿನಿಂದ ಮುಸ್ಲಿಂ ಲೀಗ್ ಕೂಡ ಪ್ರಾರಂಭವಾಗ್ತದ. ಇವತ್ತು ಏನು ಭಾರತ ಪಾಕಿಸ್ತಾನ ಒಡೆದು ಹೋಯಿತು, ಇವತ್ತು ಏನು ನಾವು ಭಾರತ ಪಾಕಿಸ್ತಾನ ಗಲಾಟೆ ಮಾಡ್ತಾ ಇದೀವಿ, ಅದಕ್ಕೆ ಮೂಲ ಕಾರಣವೇ ಈ ಬಂಗಾಳದ ವಿಭಜನೆ. ಇಷ್ಟಕ್ಕೆ ಬಿಡಲಿಲ್ಲ ಇವರು ಒಡೆದಾಳುವ ನೀತಿಯನ್ನ, ಇಷ್ಟಕ್ಕೆ ಬಿಡಲಿಲ್ಲ. ನಾವು ಹೋರಾಟ ಮಾಡ್ತೀವಿ, ಯಾಕೆ ನೀವು ಬಂಗಾಳವನ್ನು ವಿಭಜನೆ ಮಾಡ್ತೀರಿ ಅಂತ ಹೋರಾಟ ಮಾಡ್ತೀವಿ. ಬಂಗಾಳ ವಿಭಜನೆ ವಿರುದ್ಧ ಹೋರಾಟ ಮಾಡಿ ಮತ್ತೆ 1911ರಲ್ಲಿ ಲಾರ್ಡ್ ಹಾರ್ಡಿಂಜ್ ಭಾರತಕ್ಕೆ ಬಂದಂಥ ವೈಸರಾಯ ಆತ ಮತ್ತೆ ಬಂಗಾಳವನ್ನು ಕ್ರೋಢೀಕರಣ ಮಾಡ್ತಾನೆ. ಅದನ್ನು ಕೂಡ ನಾವು ಗಮನಿಸ್ತೀವಿ. ಆದರೆ ಈ ಬ್ರಿಟಿಷರು ಒಡೆದು ಆಳುವ ನೀತಿಯನ್ನು ಅಷ್ಟಕ್ಕೆ ನಿಲ್ಲಿಸಲಿಲ್ಲ ಸ್ನೇಹಿತರೆ. 1909ರಲ್ಲಿ ಇಸ್ಲಾಮರಿಗೆ ಪ್ರತ್ಯೇಕ ಪ್ರಾತಿನಿಧ್ಯವನ್ನು ಕಲ್ಪಿಸ್ತಾರೆ. ರೀ, ನಮ್ಮ ದೇಶದಲ್ಲಿ ನಮಗೆ ಪ್ರತ್ಯೇಕ ಪ್ರಾತಿನಿಧ್ಯ ಕೊಡಕ್ಕೆ ನೀವ್ಯಾರೀ? ನನ್ನ ದೇಶ ಭಾರತ ಅಂದ್ರೆ ಅವ್ರು ಯಾವ ರೀತಿ ನಮ್ಮನ್ನು ಇಟ್ಟರು ಅಂದ್ರೆ, ಈ ಭಾರತದಲ್ಲಿ ನೀವು ಶೋಷಣೆಗೆ ಒಳಗಾಗಿದ್ದೀರಿ ಅಂತ ಇಸ್ಲಾಮರಿಗೆ ಪ್ರತ್ಯೇಕ ಮತದಾನದ ವ್ಯವಸ್ಥೆಯನ್ನು ಕಲ್ಪಿಸ್ತಾರ. ಇದು ಮತ್ತೆ ಸ್ವತಂತ್ರ ಹೋರಾಟಗಾರರಲ್ಲಿ ಮತ್ತಷ್ಟು ಕಿಚ್ಚನ್ನು ಹೆಚ್ಚಿಸಿತು. ಆದ್ಮೇಲೆ ತದನಂತರ ಇಸ್ಲಾಮರಿಗೆ ಪ್ರತ್ಯೇಕ ಪ್ರಾತಿನಿಧ್ಯ ನೀಡ್ತಾರ. ಇದೇ ರೀತಿ ಮುಂದೆ 1919ರಲ್ಲಿ ಮಾಂಟೇಗೋ ಚೇಲ್ಮ್ಸ್ಬರ್ಗ್ ಸುಧಾರಣೆಯಲ್ಲಿ ಸಿಖ್ಖರಿಗೆ, ಯುರೋಪಿಯನ್ನರಿಗೆ, ಆಂಗ್ಲೋ ಇಂಡಿಯನರಿಗೆ ಮತ್ತು ಕ್ರೈಸ್ತರಿಗೆ ಪ್ರಾತಿನಿಧ್ಯವನ್ನು ನೀಡುತ್ತಾರ. ಆಗ 1919ರ ಕಾಯ್ದೆಯ ಸಂದರ್ಭದಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಕೂಡ ಆ ಕಡೆ ಆಗಿರ್ತದ. ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆದಾಗ ನಾವಲ್ಲಿ ಒಂದು ಅಂಶವನ್ನು ಗಮನಿಸ್ತೀವಿ. ಬ್ರಿಟಿಷರು ಜಾರಿಗೆ ತಂದಂಥ ಒಂದು ಕಾಯ್ದೆ, ರೌಲತ್ ಕಾಯ್ದೆಯ ವಿರೋಧಿಸಿ ಜನ ಸ್ಟ್ರೈಕ್ ಮಾಡ್ತಿರ್ತಾರ. ಅದೇ ಸಂದರ್ಭದಲ್ಲಿ ಒಂದು ಸಭೆಯನ್ನು ಸೇರಿಸಿರ್ತಾರ. ಆದ್ಮೇಲೆ ಆಗ ಒಬ್ಬ ದುಷ್ಟ ಅಧಿಕಾರಿ ಡಯರ್ ಎನ್ನುವವ ನನ್ನ ಭಾರತದ ಸ್ವತಂತ್ರ ಹೋರಾಟಗಾರರು ನನ್ನ ದೇಶದ ಜನರ ವಿರುದ್ಧ ಗುಂಡನ್ನು ಹಾರಿಸ್ತಾನ್ರಿ. ತುಂಬ ನೋವಿನ ಸಂಗತಿ. ಆದರೆ ಆ ಯಾವ ಡಯರ್ ಗುಂಡನ್ನು ಹಾರಿಸಿದ ನಂತರ ಆತನನ್ನ ಇಲ್ಲೇ ಭಾರತದಲ್ಲಿದ್ದರೆ ಇವನು ಉಳಿಸಲ್ಲ ಅಂತ ಹೇಳಿ ಈ ಬ್ರಿಟಿಷರು ಆ ಡಯರ್ನ ಕರ್ಸ್ಕೋತಾರೆ ವಾಪಸ್. ಆದರೆ ಹಾವಿನ ದ್ವೇಷ 12 ವರ್ಷ. ಆದರೆ ಭಾರತೀಯ ಸ್ವತಂತ್ರ ಹೋರಾಟಗಾರರು ಒಂದು ಸಲ ಡಿಸೈಡ್ ಮಾಡಿದ್ರು ಹೊಡಿಬೇಕು ಅಂದರೆ ಬಿಡಲ್ಲ ರೀ. ನನ್ನ ದೇಶದ ಒಬ್ಬ ಹೋರಾಟಗಾರ ಉಧಮ್ ಸಿಂಗ್, ಈತ ಲಂಡನ್ಗೆ ಹೋಗಿ ಆತನ ಹೊಡೆದು ಬರ್ತಾನ, ಡಯರ್ನ ಹೊಡೆದು ಬರ್ತಾನ. ಸುಮಾರು 21 ವರ್ಷಗಳಾದ ಮೇಲೆ ಹೊಡಿತಾರೆ, ಬಿಡಲ್ಲ ಅವನ. ಈ ದುಷ್ಟ ಡಯರ್ ನನ್ನ ದೇಶದ ಎಷ್ಟೋ ಜನರ ಪ್ರಾಣವನ್ನು ತಗೋತಾನ. ಅದೇ ಸಂದರ್ಭದಲ್ಲಿ ನಾವಲ್ಲಿ ಒಬ್ಬ ವ್ಯಕ್ತಿ ನೆನೆಸ್ತೀವಿ, ಭಗತ್ ಸಿಂಗ್.
ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ ನಾಯಕರುಗಳನ್ನು ಗಮನಿಸ್ತಾ ಹೋದ್ರೆ ಹೆಸರುಗಳು ಹಾಗೆ ಬರ್ತಾ ಹೋಗ್ತವೆ. ಒಬ್ಬೊಬ್ಬ ನಾಯಕನ ಬಗ್ಗೆ, ಒಬ್ಬೊಬ್ಬ ಸ್ವತಂತ್ರ ಹೋರಾಟಗಾರನ ಬಗ್ಗೆ ಮಾತಾಡ್ತಾ ಹೋದ್ರೆ ಮೈಯೆಲ್ಲ ಜುಮ್ ಎನ್ನುತ್ತೆ, ರಕ್ತ ಕೊತ ಕೊತ ಕುದಿಯುತ್ತೆ. ಬ್ರಿಟಿಷರ ಇವರು ಮಾಡಿದ ಆಡಳಿತವನ್ನು ನೋಡಿ ಸ್ನೇಹಿತರೆ. ಆಗ ತಾನೇ ಚಿಕ್ಕ ಬಾಲಕರಿ ಭಗತ್ ಸಿಂಗ್, ಈತನ ತಂದೆ ಕಿಶನ್ ಸಿಂಗ್, ಈತನ ಚಿಕ್ಕಪ್ಪಂದರು ಇರ್ತಾರ, ಅವರು ಕೂಡ ಸ್ವತಂತ್ರ ಹೋರಾಟಗಾರರು. ಈ ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಆದಂತಹ ನನ್ನ ಜನರ ರಕ್ತವನ್ನು ತೊಗೊಂಡು ಹೋಗಿ ಒಂದು ಬಾಟಲಲ್ಲಿ ಹಾಕೊಂಡು ತೊಗೊಂಡು ಹೋಗ್ತಾನೆ. ಅವರ ತಾಯಿ ಹೇಳ್ತಾಳ, ಎಲ್ಲೋಗಿದ್ದಿ ನೀನು ಅಂತ ಕೇಳಿದಾಗ, ಅಮ್ಮ ನೀನು ಇಷ್ಟು ದಿನ ಪೂಜೆ ಮಾಡ್ತಾ ಇದೆಯಲ್ಲ, ನೀನು ಇಷ್ಟು ದಿನ ಏನು ಪೂಜೆ ಮಾಡ್ತಿಲ್ಲ, ಈ ದೇವರುಗಳು ಇವರು ನಿಜವಾದ ದೇವರುಗಳಲ್ಲ ತಾಯಿ, ಇವರು ನನ್ನ ನಿಜವಾದ ದೇವರುಗಳು ಅಂತ ಆ ರಕ್ತವನ್ನು ತಾಯಿಗೆ ಕೊಡ್ತಾನ್ರಿ. ತಾಯಿಗೆ ಭಯ, ಏನಿದು ನನ್ನ ಮಗ ಇನ್ನೂ ಸಣ್ಣವನಿದ್ದಾನೆ, ತುಂಬ ಚಿಕ್ಕ ಬಾಲಕ, ಈತ ಹೇಳ್ತಾ ಇದ್ದಾನೆ, ಈತ ಸ್ವತಂತ್ರ ಹೋರಾಟದ ಬಗ್ಗೆ ಇಷ್ಟೊಂದು ಮಾತಾಡ್ತಾ ಇದ್ದಾನೆ. ತಾಯಿಗೆ ಒಂದು ರೀತಿ ಭಯ, ಆದರೆ ತಂದೆಗೆ ಒಂದು ರೀತಿ ಹೆಮ್ಮೆ. ನನ್ನ ಮಗ ಈ ಥರ ಸ್ವತಂತ್ರ ಹೋರಾಟದ ಬಗ್ಗೆ ಮಾತಾಡ್ತಾನಲ್ಲ, ಸ್ವತಂತ್ರದ ಬಗ್ಗೆ ಮಾತಾಡ್ತಾನಲ್ಲ, ಎಂತಹ ಚಾಣಾಕ್ಷತನರಿ ಆ ಭಗತ್ ಸಿಂಗ್ಗೆ. ಆತ ನಾವು ನೋಡ್ತೀವಿ, ಎಲ್ಲರೂ ಹೋಗ್ತಾರ, ಹೊಲಕ್ಕೆ ಹೋದಾಗ ಆತ ಹೊಲಕ್ಕೆ ಹೋಗ್ತಾನ. ಅವರ ತಾತ ಹೇಳ್ತಾನ, ತಾತ ನನ್ನ ದೇಶ, ನನ್ನ ಪ್ರಾಂತ್ಯ ಗೋಧಿಯನ್ನು ಬೆಳೆದು, ಗೋಧಿಯನ್ನು ಬಿತ್ತಿ ಗೋಧಿಯನ್ನು ಬೆಳಿತೀವಿ ಅಂದಾಗ ಆತ ಹೇಳ್ತಾನ, ಗೋಧಿಯನ್ನು ಬಿತ್ತಿ ಗೋಧಿಯನ್ನು ಬೆಳಿತೀವಲ್ವಾ, ಅದೇ ರೀತಿಯಾಗಿ ನಾವು ಗನ್ನನ್ನು ಬಿತ್ತಿ ಗನ್ನನ್ನು ಬೆಳಿಬಹುದಲ್ವೇ, ಆ ಗನ್ನನ್ನು ತಗೊಂಡು ಈ ಎಲ್ಲ ಬ್ರಿಟಿಷರನ್ನು ಹೊಡೆದೋಡಿಸಬಹುದಲ್ವೇ ಅಂತ ಹೇಳ್ತಾನ್ರಿ. ಅಂತ ಚಿಕ್ಕ ಬಾಲಕ ಭಗತ್ ಸಿಂಗ್. ಭಗತ್ ಸಿಂಗನ ಕಂಡಂತ, ಭಗತ್ ಸಿಂಗನ ನೋಡಿದಂತ ಆತನ ಅಜ್ಜ, ಆತನ ತಂದೆಗೆ ಹೆಮ್ಮೆ, ಆದರೆ ತಾಯಿಗೆ ಭಯ ಸ್ಟಾರ್ಟ್ ಆಗ್ತದ. ಈ ಭಗತ್ ಸಿಂಗ್ ಒಂದು ಕಥೆ ಆದರೆ ನಾವು ನೋಡ್ತಾ ಹೋಗ್ತೀವಿ. ಇದೇ ಸಂದರ್ಭದಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವಾಗಿರ್ತದ. ಆಗ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಗಿರ್ತದ. 1919 ಮಾಂಟೆಗೋ ಸೇಲ್ಫರ್ಡ್ ಸುಧಾರಣೆ ಆಗಿರ್ತದ. ಅದರ ವಿರುದ್ಧ ಕೂಡ ಭಾರತೀಯರು ಹೋರಾಟ ಮಾಡ್ತಿರ್ತೀವಿ. ಇವುಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಇವುಗಳ ಬಗ್ಗೆ ವರದಿ ನೀಡಲಿಕ್ಕೆ ಅಂತಲೇ ಸೈಮನ್ ಕಮಿಷನ್ ಭಾರತಕ್ಕೆ ಬರ್ತದ. ಸ್ನೇಹಿತರೆ, ಈ ಸೈಮನ್ ಕಮಿಷನ್ ಭಾರತಕ್ಕೆ ಬರುವ ವೇಳೆಗೆ ಭಗತ್ ಸಿಂಗ್ ರವರು ಸ್ವತಂತ್ರ ಹೋರಾಟದಲ್ಲಿ ಆಲ್ಮೋಸ್ಟ್ ಇನ್ವಾಲ್ವ್ ಆಗಿದ್ದರು. ಇಷ್ಟು ಸ್ವತಂತ್ರ ಹೋರಾಟದಲ್ಲಿ ಇನ್ವಾಲ್ವ್ ಆಗಿದ್ದರು ಅಂದರೆ, ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಪ್ರಾರಂಭ ಮಾಡಿದಾಗ ಮಹಾತ್ಮ ಗಾಂಧೀಜಿ ಹೇಳ್ತಾರ, ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು ಅಂದರೆ ನಾವು ಅವರಿಗೆ ಸಹಕಾರ ನೀಡೋದನ್ನು ಬಿಟ್ಬಿಡೋಣ್ರಿ, ನಾವು ಅವರಿಗೆ ಸಹಕಾರವನ್ನು ನೀಡುವುದನ್ನೇ ಬಿಟ್ಬಿಡೋಣ ಅಂತ ಹೇಳ್ತಾರ. ಅಂದ್ರೆ ಯಾವ ಥರ? ಅಧಿಕಾರಿಗಳು ಕೆಲಸವನ್ನು ಬಿಟ್ಬಿಡಿ, ಡಾಕ್ಟರ್ಸ್ಗಳು ತಮ್ಮ ವೃತ್ತಿಯನ್ನು ಬಿಟ್ಬಿಡಿ, ವಿದ್ಯಾರ್ಥಿಗಳು ಕಾಲೇಜಿಗೆ ಬಿಟ್ಬಿಡಿ, ಶಿಕ್ಷಕರು ತಾವು ಬೋಧನೆ ಮಾಡೋದನ್ನು ಬಿಟ್ಬಿಡಿ, ನಾವು ಬ್ರಿಟಿಷರಿಗೆ ಸಹಕಾರವನ್ನು ಕೊಡೋದನ್ನೇ ಬಿಟ್ಬಿಡಿ ಅಂತಂದಾಗ ಈ ಭಗತ್ ಸಿಂಗ್, ಆಗ ತಾನೇ ಹೈಸ್ಕೂಲಲ್ಲಿ ಓದ್ತಾ ಇರುವಂಥ ಭಗತ್ ಸಿಂಗ್ ಸ್ಕೂಲ್ ಬಿಟ್ಬಿಡ್ತಾನೆ. ಸ್ಕೂಲ್ ಬಿಟ್ಟು ಸ್ವತಂತ್ರ ಹೋರಾಟದ ಬಗ್ಗೆ ಪ್ರಚಾರ ಪ್ರಾರಂಭ ಮಾಡ್ತಾನೆ. ಆದ್ಮೇಲೆ ಅದೇ ಸಂದರ್ಭದಲ್ಲಿ ಉತ್ತರ ಪ್ರದೇಶದಲ್ಲಿ ಒಂದು ಘಟನೆ ನಡೀತದ. ಒಂದು ಪೊಲೀಸ್ ಸ್ಟೇಷನ್ ಮುಂದ್ಗಡೆ ನಮ್ಮ ದೇಶದ ಜನ ಇವರು ಶಾಂತ ರೀತಿಯಾಗಿ ಹೋಗ್ತಿರುವಾಗ ಅಲ್ಲಿಯ ಪೊಲೀಸರು ನಮ್ಮ ದೇಶದ ಜನರ ಕಿಚಾಯಿಸ್ತಾರೆ, ಹೀಯಾಳಿಸ್ತಾರೆ. ಆವಾಗ ಆಟೋಮೆಟಿಕ್ಲಿ ನಮಗೆ ಏನಾರು ಅಂದರೆ ನಮಗೆ ಸಿಟ್ಟು ಬರುತ್ತೆ ರೀ, ನನ್ನ ದೇಶದ ಜನರಿಗೆ ಕೋಪ ಬರ್ತದ. ಆಗ ಬ್ರಿಟಿಷರು ವಿರುದ್ಧ ಅಲ್ಲಿ ಪೊಲೀಸ್ ಅಧಿಕಾರಿಯನ್ನು ನನ್ನ ಜನ ಕೊಲ್ತಾರೆ. ಅದಕ್ಕೆ ಮಹಾತ್ಮ ಗಾಂಧೀಜಿಯವರು ಏನು ಮಾಡ್ತಾರಪ್ಪ ಅಂದರೆ, ಇನ್ನೂ ಭಾರತೀಯರು ಸ್ವತಂತ್ರ ಪಡ್ಕೊಳ್ಳಿಕ್ಕೆ ಅರ್ಹರಲ್ಲ, ನಾನು ಅಸಹಕಾರ ಚಳುವಳಿಯನ್ನು ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ. ನೀವೇನೋ ಅಸಹಕಾರ ಚಳುವಳಿಯನ್ನು ಬಿಡ್ತೀರಿ, ಆದರೆ ಸ್ಕೂಲ್ ಬಿಟ್ಟಂತ ಮಕ್ಕಳಿಗೆ ಸ್ಕೂಲ್ ಎಲ್ಲಿ ಸಿಗ್ತದ? ನೀವೇನೋ ಅಸಹಕಾರ ಚಳುವಳಿಯನ್ನು ಬಿಡ್ತೀರಿ, ನೀವು ಹೇಳ್ತೀರಿ ನನ್ನ ತತ್ವ, ಗಾಂಧೀಜಿಯವರ ತತ್ವ ಅಹಿಂಸೆ ಮತ್ತು ಸತ್ಯ. ನೋಡ್ರಿ, ಒಬ್ಬೊಬ್ಬ ನಾಯಕ ಒಂದೊಂದು ರೀತಿಯಾಗಿ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳವಳಿ ಬಿಡ್ತಾರ, ಬಟ್ ಕೆಲಸ ಬಿಟ್ಟಂತ ಉದ್ಯೋಗಿಗಳಿಗೆ ಉದ್ಯೋಗ ಸಿಗೋದಿಲ್ಲ. ಆ ಸಂದರ್ಭದಲ್ಲಿ ಲಾಲಾ ಲಜಪತ್ ರಾಯರವರು ಒಂದು ಕಾಲೇಜನ್ನ ಪ್ರಾರಂಭ ಮಾಡ್ತಾರೆ. ಆ ಕಾಲೇಜಲ್ಲಿ ಭಗತ್ ಸಿಂಗ್ ಸೇರ್ಕೋತಾರ. ಆವಾಗ ಲಾಲಾ ಲಜಪತ್ ರಾಯರಿಗೂ ಮತ್ತು ಭಗತ್ ಸಿಂಗ್ಗೆ ಒಂದು ರೀತಿಯ ಸಂಬಂಧ, ಅವಿನಾಭಾವ ಸಂಬಂಧ ಬೆಳೀತದ. ಈ ಲಾಲಾ ಲಜಪತ್ ರಾಯರವರು ಮುಂದಾಳತ್ವದಲ್ಲಿ ಸೈಮನ್ ಆಯೋಗದ ವಿರುದ್ಧ ಚಳವಳಿಗಳನ್ನು ಪ್ರಾರಂಭ ಮಾಡ್ತಾರೆ. ಗೋ ಬ್ಯಾಕ್ ಸೈಮನ್,
ದೋಸ್ತ ಸೈಮನ್ ನೀ ಹೆಂಗೆ ಬಂದಿ ತಮ್ಮ ಹಂಗೆ ಹೋಗ್ಬಿಡು. ಯಾಕೆ ಸೈಮನ್ ಆಯೋಗನ ತಿರಸ್ಕರಿಸ್ತಾರ? ಸೈಮನ್ ಆಯೋಗನ ಯಾಕೆ ತಿರಸ್ಕಾರ ಮಾಡ್ತಾರ ಅಂದರೆ ಆತ್ಮೇರೆ ಅದರಲ್ಲಿ ಯಾರೂ ಭಾರತೀಯರಿರಲಿಲ್ಲ ಸರ್. ಭಾರತೀಯರು ಇಲ್ಲದೇ ಇರುವುದಕ್ಕೂ ಸೈಮನ್ ಆಯೋಗನ ತಿರಸ್ಕರಿಸೋದಕ್ಕೆ ಏನು ರೀಸನ್ ಅಂದರೆ ಭಾರತೀಯರ ಸಮಸ್ಯೆಗಳನ್ನ ಆಲಿಸಲಿಕ್ಕೆ ಭಾರತೀಯರೇ ಇಲ್ಲ ಅಂದಮೇಲೆ ಏನು ಸಮಸ್ಯೆಗಳನ್ನ ಆಲಿಸ್ತೀರಿ ನೀವು ಅಂತ ಸೈಮನ್ ಆಯೋಗವನ್ನು ತಿರಸ್ಕಾರ ಮಾಡ್ತಾರ. ಆಗ ತುಂಬ ಗಲಾಟೆ ನಡೀತದೆ ಸ್ನೇಹಿತರೆ. ಲಾಲಾ ಲಜಪತ್ ರಾಯ್ ಅವರು ಹೇಳ್ತಾರ ಸೈಮನ್ ಬರಬೇಡ ನೀನು. ಆಗ ಪೊಲೀಸ್ ಅಧಿಕಾರಿಗಳು ಹೇಳ್ತಾರ ಲಾಲಾ ಲಜಪತ್ ರಾಯ್ ಅವರೇ ನೀವೊಂದು ಕೆಲಸ ಮಾಡಿ, ಇವಾಗ ಇಲ್ಲಿಂದ ಹೋಗಿ ಸೈಮನ್ ಮುಂದೆ ನೀವು ಯಾರು ಕಾಣಿಸ್ಕೋಬೇಡಿ ಅಂತ ಹೇಳೋತನ. ಆದರೆ ಲಾಲಾ ಲಜಪತ್ ರಾಯ್ ಅವರು ಕೇಳಲ್ಲ, ಅವರು ಹೋರಾಟವನ್ನು ಪ್ರಾರಂಭ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಸ್ಕಾಟ್ ಎಂಬ ಒಬ್ಬ ಬ್ರಿಟಿಷ್ ದುಷ್ಟ ಅಧಿಕಾರಿ ಆದೇಶವನ್ನು ಹೊರಡಿಸ್ತಾನ, ಹೊಡಿರಿ ಎಲ್ಲರಿಗೂ ಅಂತ. ಆಗ ಪೊಲೀಸರ ಏಟು ಬೀಳ್ತದ ಲಾಲಾ ಲಜಪತ್ ರಾಯ್ ಅವರ ಮೇಲೆ. ತುಂಬ ಹೊಡೆತ ಬಿದ್ದಿದ್ದರಿಂದ ಅವರಿಗೆ ಆಸ್ಪತ್ರೆಗೆ ಸೇರಿಸ್ತೀವಿ. ಬಟ್ ಲಾಲಾ ಲಜಪತ್ ರಾಯ್ ಅವರು ತೀರ್ಕೋತಾರ. ಇದರಿಂದ ಕೆರಳಿದ ನಮ್ಮ ಸ್ವತಂತ್ರ ಹೋರಾಟಗಾರರು ಭಗತ್ ಸಿಂಗ್, ಸುಖದೇವ್, ರಾಜ್ಗುರು, ಜೈಪಾಲ್ ಇವರೆಲ್ಲ ಸ್ಕೆಚ್ ಹಾಕ್ತಾರ. ಹೇಗಾದ್ರೂ ಮಾಡಿ ಸ್ಕಾಟ್ನ ಹೊಡಿಲೇಬೇಕು, ಬಿಡೋನ್ ಬೇಡ. ಹೇಗಾದ್ರೂ ಮಾಡಿ ನಾವೇನು ಮಾಡಬೇಕು, ಸ್ಕಾಟ್ನ ಹೊಡಿಲೇಬೇಕು ಅಂತ ಸ್ಕೆಚ್ ಹಾಕ್ತಾರ. ಅದರಲ್ಲಿ ಕರೆಕ್ಟಾಗಿ ಸ್ಕೆಚ್ ಹಾಕೋರು ಯಾರಪ್ಪ ಅಂದ್ರೆ ಸುಖದೇವ್ ಕರೆಕ್ಟಾಗಿ ಸ್ಕೆಚ್ ಹಾಕ್ತಾನ. ರಾಜ್ಗುರು ಕರೆಕ್ಟಾಗಿ ಶೂಟ್ ಮಾಡೋವನು, ಒಳ್ಳೆ ಶೂಟರ್. ಭಗತ್ ಸಿಂಗ್ ಆತನಿಗೆ ಸಾಥ್ ಕೊಡಬೇಕು. ಜಯಗೋಪಾಲ್ ಸ್ಕಾಟ್ ಯಾರು, ಅವನು ಎಲ್ಲೆಲ್ಲಿ ಹೋಗ್ತಾನ, ಏನೇನು ಮಾಡ್ತಾನೆ ಅನ್ನೋದನ್ನು ಕರೆಕ್ಟಾಗಿ ಗಮನಿಸಬೇಕು. ಆದರೆ ಸಮಸ್ಯೆ ಏನಂದರೆ ನಾವು ಸ್ಕಾಟ್ನ ಹೊಡಿಬೇಕಂತ ನಾವು ಪ್ಲ್ಯಾನ್ ಹಾಕಿರ್ತೀವಿ, ಆದರೆ ನಾವು ಅಲ್ಲಿ ಹೊಡೆದಿದ್ದೆ ಬೇರೆ ವ್ಯಕ್ತಿಯನ್ನು. ಜಯಗೋಪಾಲ್ ಕನ್ಫ್ಯೂಸ್ ಆಗಿ ಬೇರೆ ಅಧಿಕಾರಿಯನ್ನು ತೋರಿಸ್ತಾನ. ಭಗತ್ ಸಿಂಗ್ ಹೇಳ್ತಾನ, ಸುಖದೇವ್ ಹೇಳ್ತಾರ ಅಲ್ಲ ಇವನಲ್ಲ, ಬೇಡ ಇವನು ಹೊಡಿಬೇಡ ಅಂದರು. ರಾಜ್ಗುರು ಕೇಳಲ್ಲ ರೀ, ಹೊಡಿತಾನ ಸ್ಯಾಂಡರ್ಸ್ನ ಹೊಡೆದ ತಕ್ಷಣವೇ ಅಲ್ಲಿಂದ ತಪ್ಪಿಸ್ಕೋತಾರ. ಅಲ್ಲಿಂದ ತಪ್ಪಿಸ್ಕೋಬೇಕಲ್ಲ, ಇವರೆಲ್ಲ ಕಡೆ ಹುಡುಕ್ತಿರ್ತಾರ, ವೇಷ ಬದಲಾಯಿಸ್ಕೋತಾರ. ಆ ಸಂದರ್ಭದಲ್ಲಿ ದುರ್ಗಾ ಬಾಯಿ ತುಂಬ ವೀರ ಮಹಿಳೆ ಇವಳು. ಬ್ರಿಟಿಷ್ ಅಧಿಕಾರಿನ ಕೊಂದು ಗುಂಡು ಹಾರಿಸಿ ಇವಳು ಕೂಡ ಜೈಲಿಗೆ ಹೋಗಿ ಬಂದಂತಹ ದುರ್ಗಾದೇವಿಯವರು ಇವರು ಭಗತ್ ಸಿಂಗ್ರವರು ಮತ್ತು ಇವರೆಲ್ಲರೂ ಜಯಗೋಪಾಲ್ ಇವರೆಲ್ಲರೂ ಏನು ಮಾಡ್ತಾರಪ್ಪ ಅಂದ್ರೆ ತಪ್ಪಿಸ್ಕೊಂಡು ಬಂಗಾಳಿಗೆ ಹೋಗ್ತಾರೆ. ಬಂಗಾಳಿಗೆ ಹೋಗಿ ಅಲ್ಲಿ ಮತ್ತೆ ಸ್ವತಂತ್ರ ಕಿಚ್ಚನ ಹಚ್ತಾರೆ. ಬಂಗಾಳಲ್ಲಿ ಬಾಂಬ್ ತಯಾರಿಕೆ ಮಾಡೋದನ್ನು ಕಲಿತಾರ. ಹೇಗಾದರೂ ಮಾಡಿ ನಾವು ಬಾಂಬ್ ತಯಾರು ಮಾಡಬೇಕು, ಬ್ರಿಟಿಷರ ಮೇಲೆ ದಾಳಿ ಮಾಡಬೇಕು. ಯಾಕೆ ದಾಳಿ ಮಾಡಬೇಕು? ರೀಸನ್ ಏನು? ಯಾಕೆ ಅವ್ರ ಮೇಲೆ ದಾಳಿ ಮಾಡಬೇಕು? ನಾವು ದಾಳಿ ಮಾಡಬೇಕು, ಆದರೆ ಯಾರನ್ನೂ ಕೊಲ್ಲಬಾರ್ದು. ಯಾಕೆ? ದಾಳಿ ಮಾಡಿ ನಮ್ಮನ್ನು ಅರೆಸ್ಟ್ ಮಾಡ್ತಾರಲ್ಲ, ಆವಾಗ ನಾವು ಮಾತಾಡ್ತೀವಲ್ಲ, ನಮ್ಮನ್ನು ಅರೆಸ್ಟ್ ಮಾಡಿದ್ದಾರೆ ಎನ್ನುವ ಸುದ್ದಿ ದೇಶದಾದ್ಯಂತ ಹರಡಬೇಕು. ಆಗ ನಮ್ಮ ಅಭಿಪ್ರಾಯಗಳನ್ನು ನಾವು ತಿಳಿಸ್ತೀವಿ. ನಮ್ಮ ಅಭಿಪ್ರಾಯಗಳು ಪತ್ರಿಕೆಯಲ್ಲಿ ಬರುತ್ತವೆ. ಆ ಪತ್ರಿಕೆಯಿಂದ ಇಡೀ ದೇಶದ ಜನರಲ್ಲಿ ಸ್ವತಂತ್ರ ಹೋರಾಟದ ಕಿಚ್ಚು ಹತ್ತಿಕೊಳ್ತದ. ಹಾಗಾಗಿ ನಾವೇನು ಮಾಡಬೇಕು? ಬಾಂಬ್ ದಾಳಿ ಮಾಡಬೇಕು ಅಂತ ಬಾಂಬ್ ದಾಳಿ ಮಾಡ್ತಾರ. ಬಟ್ ಯಾರು ದಾಳಿ ಮಾಡಬೇಕು? ಭಗತ್ ಸಿಂಗ್ ಹೇಳ್ತಾನ, ನಾನು ದಾಳಿ ಮಾಡ್ತೀನಿ. ನೋಡ್ರಿ, ಇದು ನಾಯಕತ್ವದ ಲಕ್ಷಣ. ನಮ್ಮಲ್ಲಿ ಎಷ್ಟೋ ಜನ ನಾಯಕರು ಕೆಲವೊಂದು ಸಂದರ್ಭದಲ್ಲಿ ಬೇರೆಯವ್ರಿಗೆ ಹೇಳ್ತಾರೆ. ಬಟ್ ನಿಜವಾದ ನಾಯಕನ ಲಕ್ಷಣ ಏನಂದ್ರೆ, ಏನೇ ಇದ್ದರೋ ಸಮಸ್ಯೆ ಇದ್ದರೋ ಆ ಸಮಸ್ಯೆಗಳು ನಾನು ಪರಿಹಾರ ತಗೋತೀನಿ. ಯಾವುದೇ ಒಂದು ನೋಡ್ರಿ, ಸಾಯುವ ಸ್ಥಿತಿ ಅದು. ಅವರಿಗೆ ಮುಂದೆ ಸಾಯಿಸ್ತಾರ ಅನ್ನೋದು ಗೊತ್ತಿದೆ, ಆದರೂ ಕೂಡ ಭಗತ್ ಸಿಂಗ್ ನಾನು ಹೋಗ್ತೀನಿ ಅಂತನ್ರಿ. ಎಂತ ಗಂಡೆದರಿ ಆ ಮನುಷ್ಯಂದು. ಇನ್ನು 22-23 ತರುಣ ನಮ್ಮ ಭಗತ್ ಸಿಂಗ್ ಹೇಳ್ತಾನೆ, ನಾನು ಹೋಗ್ತೀನಿ. ಯಾಕಂದ್ರೆ ನಾನು ಹೋಗಿ ಮಾತಾಡ್ತೀನಿ. ನಾನು ಮಾತನಾಡಿದಾಗ ಅದೆಲ್ಲ ಪತ್ರಿಕೆಗಳಲ್ಲಿ ಬರುತ್ತೆ. ಆ ಪತ್ರಿಕೆಗಳಲ್ಲಿ ಬಂದಂತಹ ಸುದ್ದಿ ನನ್ನ ದೇಶದ ಜನರನ್ನ ಸ್ವತಂತ್ರ ಹೋರಾಟಕ್ಕೆ ತಗೊಂಡ್ಬರ್ತದೆ. ನಾವಷ್ಟೇ ಹೋರಾಟ ಮಾಡಿದ್ರೆ ಆಗಲ್ಲ ಅಂತ ಹೇಳಿ ಭಗತ್ ಸಿಂಗ್ ದಾಳಿಯನ್ನು ಮಾಡ್ತಾನೆ. ಈ ಭಗತ್ ಸಿಂಗ್ ದಾಳಿಯನ್ನು ಮಾಡಿದಾಗ ಭಗತ್ ಸಿಂಗ್ ದಾಳಿ ಮಾಡಿ ಸಿಕ್ಕಾಕೊಂಡಾಗ ದೇಶದಾದ್ಯಂತ ಭಗತ್ ಸಿಂಗ್ನ ಹಿಡಿದುಬಿಟ್ರು ಅಂತ. ಬಟ್ ಈ ಬ್ರಿಟಿಷ್ ಅಧಿಕಾರಿಗಳು ಇವರನ್ನ ಗಲ್ಲಿಗೆ ಹಾಕಬೇಕು ಅಂತ ಡಿಸೈಡ್ ಮಾಡ್ತಾರ. ಯಾಕಂದ್ರೆ ಇವ್ರನ್ನ ಇಷ್ಟಕ್ಕೆ ಬಿಟ್ಟರೆ ಆಗಲ್ಲ. ಆಗ
ಎಲ್ಲರೂ ಹೋಗಿ ಗಾಂಧೀಜಿನ ಕೇಳ್ಕೊತಾರೆ, ಮಹಾತ್ಮ ಗಾಂಧೀಜಿಯವರೇ. ಯಾಕಂದರೆ ಈ ಕಡೆ ಇವರ ಹೋರಾಟವಾದರೆ ಒಂದು ಕಡೆ ಮಹಾತ್ಮ ಗಾಂಧೀಜಿಯವರ ಹೋರಾಟ ಪ್ರಾರಂಭವಾಗಿತ್ತು. ಮಹಾತ್ಮ ಗಾಂಧೀಜಿಯವರ ತತ್ವ ಸತ್ಯ ಮತ್ತು ಅಹಿಂಸೆ. ಮಹಾತ್ಮ ಗಾಂಧೀಜಿಯವರು ಸತ್ಯ ಮತ್ತು ಅಹಿಂಸೆ ಎಂಬ ತತ್ವವನ್ನು ಹಿಡ್ಕೊಂಡು ಅವರು ಕೂಡ ಸ್ವತಂತ್ರ ಹೋರಾಟವನ್ನು ಮಾಡ್ತಾ ಇದ್ರು ಸ್ನೇಹಿತರೆ. ಅದೇ ಸಂದರ್ಭದಲ್ಲಿ ಭಾರತಕ್ಕೆ ಇರ್ವಿನ್ ಬರ್ತಾನ. ಯಾಕಂದ್ರೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡ್ತಿರ್ತಾರ, ದುಂಡು ಮೇಜಿನ ಸಮ್ಮೇಳನ. ಸೈಮನ್ ಆಯೋಗದ ಶಿಫಾರಸಿನ ಅನುಸಾರದ ಮೇಲೆ ಭಾರತೀಯರ ಸಮಸ್ಯೆಗಳನ್ನು ಚರ್ಚಿಸಬೇಕು ಅಂತ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾಡ್ತಾರ, ದುಂಡು ಮೇಜಿನ ಸಮ್ಮೇಳನ. ಈ ದುಂಡು ಮೇಜಿನ ಸಮ್ಮೇಳನದಲ್ಲಿ ಮೊದಲನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನವರು ಭಾಗವಹಿಸುವುದಿಲ್ಲ. ಹಾಗಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅವರು ಯಾಕೆ ಭಾಗವಹಿಸಲಿಲ್ಲ, ಅವ್ರನ್ನ ಕರ್ಕೊಂಬರ್ರಿ ಅಂತ ಲಾರ್ಡ್ ಇರ್ವಿನ್ ಕಳಿಸ್ತಾರ. ಆಗ ಗಾಂಧಿ ಮತ್ತು ಇರ್ವಿನ್ ನಡುವೆ 1931 ಜನವರಿ 5ಕ್ಕೆ ಒಂದು ಒಪ್ಪಂದವಾಗ್ತದ. ಅದನ್ನು ಇರ್ವಿನ್ ಒಪ್ಪಂದ ಅಂತ ಕರಿತೀವಿ ಸ್ನೇಹಿತರೆ. ತುಂಬಾ ಜನ ಕೇಳ್ಕೋತಾರ ಗಾಂಧೀಜಿಯವರನ್ನು, ಹೇಗಾದ್ರೂ ಮಾಡಿ ನೀವು ಭಗತ್ ಸಿಂಗ್ ರವರನ್ನ ಬಿಡಿಸ್ರಿ, ಇರ್ವಿನ್ ಏನೇನು ಹೇಳ್ತಾನೆ ಎಲ್ಲದಕ್ಕೂ ಕೇಳ್ರಿ, ಆದರೆ ನಮಗೆ ಭಗತ್ ಸಿಂಗ್, ಸುಖದೇವ್, ರಾಜ್ಗುರು ಅವ್ರನ್ನ ಬಿಡಿಸ್ಕೊಂಬರ್ರಿ ಅಂತ ಕೇಳ್ಕೋತಾರ. ಮಹಾತ್ಮ ಗಾಂಧೀಜಿಯವರು ಆಯ್ತು ಅಂತ ಹೋಗ್ತಾರ. ಅದೇನಾಯ್ತೋ ಗೊತ್ತಿಲ್ಲ, ಇರ್ವಿನ್ ಒಪ್ಪಂದದಲ್ಲಿ ಭಗತ್ ಸಿಂಗ್ ರವರ ಬಗ್ಗೆ ಚರ್ಚೆನೆ ನಡೆಯುವುದಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಕೆಲವರು ಇತಿಹಾಸಕಾರರು ಹೇಳ್ತಾರ ಗಾಂಧೀಜಿಯವರ ಬಗ್ಗೆ ಚರ್ಚೆ ಮಾಡಲಿಲ್ಲ, ಏಕೆಂದರೆ ಗಾಂಧೀಜಿಯವರ ತತ್ವ ಅಹಿಂಸೆಯಾಗಿತ್ತು. ಅಹಿಂಸೆಯೇ ನನ್ನ ಹಕ್ಕು, ಅಹಿಂಸೆಯ ಮೂಲಕನೇ ನಾನು ಸ್ವತಂತ್ರವನ್ನು ತಂದು ಕೊಡ್ತೀನಿ ಅಂತ ಗಾಂಧೀಜಿಯವರು ಹೇಳ್ತಾರ. ಆದ್ಮೇಲೆ ಗಾಂಧೀಜಿಯವರ ಅಹಿಂಸೆ ತತ್ವದಿಂದ ಹಲವಾರು ನಾಯಕರು ಕೂಡ ತುಂಬ ಬೇಸರ ವ್ಯಕ್ತಪಡಿಸ್ತಾರೆ. ಅದರಲ್ಲಿ ನಮ್ಮ ಸುಭಾಷ್ ಚಂದ್ರ ಬೋಸ್ರವರು ಕೂಡ ಒಬ್ಬರು. ಸುಭಾಷ್ ಚಂದ್ರ ಬೋಸ್ರವರು ಗಾಂಧೀಜಿಯವರ ಅಹಿಂಸೆಯನ್ನು ಬಿಟ್ಟು ಹೊಸದಾಗಿ ಒಂದು ನ್ಯಾಷನಲ್ ಆರ್ಮಿಯನ್ನು ಪ್ರಾರಂಭ ಮಾಡ್ತಾರೆ. ಆ ನ್ಯಾಷನಲ್ ಆರ್ಮಿಯ ಮೂಲಕ ನಮ್ಮ ದೇಶದಲ್ಲಿ ಹೇಗಾದ್ರೂ ಮಾಡಿ ಸ್ವತಂತ್ರವನ್ನು ತಗೊಳ್ಳೇಬೇಕು ಅಂತ ಹಿಟ್ಲರ್ನ ಮೀಟ್ ಆಗ್ತಾರೆ ಸುಭಾಷ್ ಚಂದ್ರ ಬೋಸ್. ಹಿಟ್ಲರ್ನ ಮೀಟ್ ಆಗಿ ಹಿಟ್ಲರ್ನ ಸಪೋರ್ಟ್ ಪಡಿಬೇಕಂತಾರ. ಬಟ್ ಆಗೋದಿಲ್ಲ, ಯಾಕಂದ್ರೆ 2ನೇ ಜಾಗತಿಕ ಮಹಾಯುದ್ಧದಲ್ಲಿ ಹಿಟ್ಲರ್ನ ಸೋಲಿಸಿರ್ತಾರ. ಆದರೂ ನಮ್ಮ ಸುಭಾಷ್ ಚಂದ್ರ ಬೋಸ್ ಸುಮ್ಮನೆ ಬಿಡ್ಲಿಲ್ಲ ರೀ. ಯಾವಾಗ ಜಪಾನ್ ಜರ್ಮನ್ ರವರು ಬ್ರಿಟಿಷರ ಮೇಲೆ ಹೋರಾಟ ಮಾಡ್ತಿರ್ತಾರ, ಅವಾಗ ಬ್ರಿಟಿಷರ ಸೈನಿಕರನ್ನ ವಶಪಡಿಸ್ಕೋತಾರ ಜಪಾನ್ ಜರ್ಮನ್ ರವರು. ಬಟ್ ನೆನಪಿರಲಿ, ಆ ಸೈನಿಕರೆಲ್ಲ ನನ್ನ ಭಾರತೀಯರು. ಬ್ರಿಟಿಷ್ ಸೈನಿಕರು ಅಷ್ಟೇ ಹೆಸರು, ಬಟ್ ಅವರೆಲ್ಲ ನನ್ನ ಭಾರತೀಯರು. ಅವ್ರನ್ನ ಹೋಗಿ ಜಪಾನ್ ಜರ್ಮನ್ ಜೊತೆ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರನ್ನ ಹೋಗಿ ಬಿಡಿಸ್ಕೊಂಡು ಬರ್ತಾರ ನಮ್ಮ ಸುಭಾಷ್ ಚಂದ್ರ ಬೋಸ್ರವರು. ಸುಭಾಷ್ ಚಂದ್ರ ಬೋಸ್ರವರು ಅಲ್ಲಿರುವ ಸುಮಾರು 20,000 ಸೈನಿಕರನ್ನು ಬಿಡಿಸ್ಕೊಂಡು ಅವ್ರನ್ನೆಲ್ಲ ಕಟ್ಟಿಕೊಂಡು ಒಂದು ತಂಡವನ್ನು ಕಟ್ಟಿಕೊಂಡು ಅಂಡಮಾನ್ ಮತ್ತು ನಿಕೋಬಾರವನ್ನು ವಶಪಡಿಸ್ಕೋತಾರ್ರಿ. ಅಂಡಮಾನ್ ಮತ್ತು ನಿಕೋಬಾರನ್ನು ಸ್ವತಂತ್ರ ಪಡ್ಕೊಂಡು ಅದನ್ನು ನಾವು ಏನು ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಒಂದು ತ್ರಿವರ್ಣ ಧ್ವಜವನ್ನು ಹಾರಿಸ್ತಾರ್ರಿ ಸುಭಾಷ್ ಚಂದ್ರ ಬೋಸ್ರವರು. ಅಂತ ಹೋರಾಟಗಾರ ಸುಭಾಷ್ ಚಂದ್ರ ಬೋಸ್ರವರು. ಅವ್ರದ್ದು ಕೂಡ ಅವ್ರು ಹೇಳ್ತಾರ, ನಿಮ್ಮ ರಕ್ತವನ್ನು ಕೊಡಿ, ನಾನು ನಿಮಗೆ ಸ್ವತಂತ್ರವನ್ನು ಕೊಡ್ತೀನಿ. ನೋಡಿ, ಈ ಕಡೆ ಭಗತ್ ಸಿಂಗ್ ರವರು ಕ್ರಾಂತಿಯಿಂದ ಹೋಗ್ತಾ ಇದ್ದಾರೆ, ಸುಭಾಷ್ ಚಂದ್ರ ಬೋಸ್ರವರು ಕ್ರಾಂತಿಯಿಂದ ಹೋಗ್ತಾ ಇದ್ದಾರೆ. ಆದರೆ ಗಾಂಧೀಜಿಯವರು ಶಾಂತಿಯ ಮೂಲಕ ಹೋಗ್ತಾ ಇದ್ದಾರೆ. ಸ್ವತಂತ್ರ ಹೋರಾಟಗಾರರು ತಮ್ಮದೇ ಆದ ವೈಯಕ್ತಿಕವಾದ ತತ್ವಗಳ ಮೂಲಕ ನಮ್ಮ ದೇಶಕ್ಕೆ ಸ್ವತಂತ್ರ ಹೋರಾಟ ತರ್ತಾ ಇದ್ದಾರೆ. ಇಲ್ಲಿ ಎಲ್ಲರದ್ದು ಗುರಿ ಒಂದೇ, ಸ್ವಾತಂತ್ರ್ಯ. ಭಗತ್ ಸಿಂಗ್ ರವರ ಗುರಿ ಒಂದೇ, ಸ್ವಾತಂತ್ರ್ಯ. ಮಹಾತ್ಮ ಗಾಂಧೀಜಿಯವರ ಗುರಿ ಒಂದೇ, ಸ್ವಾತಂತ್ರ್ಯ. ಸುಭಾಷ್ ಚಂದ್ರ ಬೋಸ್ರವರ ಗುರಿ ಒಂದೇ, ಸ್ವಾತಂತ್ರ್ಯ. ಆದರೆ ಇವರು ಅನುಸರಿಸುತ್ತಿರುವ ತತ್ವಗಳು ಬೇರೆ ಬೇರೆ. ಆದ್ಮೇಲೆ ಇತಿಹಾಸಕಾರರು ಹೇಳ್ತಾರ, ಇರುವಿನವರ ಮುಂದೆ ಮಹಾತ್ಮ ಗಾಂಧೀಜಿಯವರು ಬೇಡಿಕೆ ಇಡಲಿಲ್ಲ. ಯಾಕಂದ್ರೆ ಭಗತ್ ಸಿಂಗ್ ರವರು ಕ್ರಾಂತಿಕಾರಿಗಳು. ನಾವು ಸತ್ಯ ಮತ್ತು ಅಹಿಂಸೆಯ ಮೂಲಕವೇ ನಾವು ಸ್ವತಂತ್ರ ತರಬೇಕು ಅಂತ. ಆ ಕಾರಣಕ್ಕಾಗಿ ಗಾಂಧೀಜಿಯವರು ಅದರ ಬಗ್ಗೆ ಮಾತಾಡಲಿಲ್ಲ ಅಂತ ಹೇಳ್ತಾರೆ. ಆದರೆ ಕೆಲವೊಬ್ಬರು ಇತಿಹಾಸಕಾರರು ಹೇಳ್ತಾರ, ಗಾಂಧೀಜಿಯವರು ಕೇಳ್ಕೊಂಡ್ರು, ಆದರೂ ಕೂಡ ಇರ್ವಿನ್ ಒಪ್ಕೊಳ್ಳಿಲ್ಲ ಅಂತ ಹೇಳ್ತಾರ. ಸೊ ನಮಗೆ ಅಲ್ಲಿ ಸ್ಪಷ್ಟವಾದ ಮಾಹಿತಿ ಸಿಗಲ್ಲ, ಅಲ್ಲಿ ಏನಾಯಿತು ಅನ್ನೋದು ಗೊಂದಲ ಉಂಟಾಗ್ತದೆ. ಇರ್ವಿನ್ ಒಪ್ಪಂದದ ಅನುಸಾರವಾಗಿ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸ್ತಾರ. 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸ್ತಾರ. ಆದರೆ ಆದ್ಮೇಲೆ ಆ 2ನೇ ದುಂಡು ಮೇಜಿನ ಸಮ್ಮೇಳನವನ್ನ ಮಹಾತ್ಮ ಗಾಂಧೀಜಿಯವರು ಅರ್ಧಕ್ಕೆ ತಿರಸ್ಕರಿಸ ಬಂದ್ಬಿಡ್ತಾರೆ. ಯಾಕೆಂದ್ರೆ ಮತೀಯ ಘೋಷಣೆ. 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಬ್ರಿಟನ್ನ ಪ್ರಧಾನಿಯಾದಂತಹ ರಾಮ್ಸೆ ಮ್ಯಾಕ್ ಡೊನಾಲ್ಡ್ ರವರು ಏನ್ ಮಾಡ್ತಾರಪ್ಪ ಅಂದ್ರ,
ಮತೀಯ ಘೋಷಣೆಯನ್ನು ಮಾಡ್ತಾರ. ಅದಕ್ಕೆ ಬೇಡಿಕೆ ಇಟ್ಟಿದ್ದು ಡಾಕ್ಟರ್ BR ಅಂಬೇಡ್ಕರ್. ಏನ್ ಸರ್ ಮತೀಯ ಘೋಷಣೆ? ಹಾಗಾದ್ರೆ ಏನಿದು ಮತೀಯ ಘೋಷಣೆ ಅಂದ್ರೆ? ಮತೀಯ ಘೋಷಣೆ ಅಂದ್ರೆ ದಲಿತರಿಗೆ ಪ್ರತ್ಯೇಕ ಪ್ರಾತಿನಿಧ್ಯವನ್ನು ನೀಡುವುದು. ಆತ್ಮೇರೆ 1909 ಇಸ್ಲಾಂ ಧರ್ಮದವರಿಗೆ ಪ್ರತ್ಯೇಕ ಪ್ರಾತಿನಿಧ್ಯ ನೀಡಿದ್ವಿ. 1919 ಯುರೋಪಿಯನರಿಗೆ, ಆಂಗ್ಲೋ ಇಂಡಿಯನರಿಗೆ, ಕ್ರೈಸ್ತರಿಗೆ, ಸಿಖ್ಖರಿಗೆ ಪ್ರತ್ಯೇಕ ಪ್ರಾತಿನಿಧ್ಯ ನೀಡಿದ್ವಿ. ಅದೇ ರೀತಿಯಾಗಿ ದಲಿತರಿಗೂ ಕೂಡ ಪ್ರತ್ಯೇಕ ಪ್ರಾತಿನಿಧ್ಯವನ್ನು ನೀಡಬೇಕು ಅಂತ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅವರು ಹೇಳ್ತಾರೆ. ಇದನ್ನು ವಿರೋಧಿಸಿದ ಗಾಂಧೀಜಿಯವರು ಅರ್ಧಕ್ಕೆ ಎದ್ದು ಬರ್ತಾರೆ. ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವರ ವಾದ ಪ್ರತ್ಯೇಕ ಮಾಡಬೇಡಿ, ಇರೋದ್ರೊಳಗಡೆ ಅವ್ರಿಗೆ ಮೀಸಲಾತಿ ಕೊಡೋಣ. ಪ್ರತ್ಯೇಕ ಮಾಡುವುದು ಬೇಡ, ಇರೋದ್ರಲ್ಲಿ ಅವರಿಗೆ ಏನು ಮಾಡೋಣ, ಮೀಸಲಾತಿಯನ್ನ ನೀಡೋಣ. ದಲಿತರು ತುಂಬಾ ಶೋಷಣೆಗೊಳಗಾಗಿದ್ದಾರೆ, ಓಕೆ, ಹಾಗಾದ್ರೆ ಅವರನ್ನು ಅಭಿವೃದ್ಧಿಪಡಿಸೋಣ, ಆದರೆ ಪ್ರತ್ಯೇಕವಾಗಿ ಬೇಡ, ಇರುವುದರಲ್ಲೇ ಅವರಿಗೆ ಮೀಸಲಾತಿ ಕೊಡೋಣ ಅಂತ ಹೇಳ್ತಾರ. ಹೀಗೆ ದುಂಡು ಮೇಜಿನ ಸಮ್ಮೇಳನ ನಡೀತದ. ದುಂಡು ಮೇಜಿನ ಸಮ್ಮೇಳನ ಮುಗಿತದ. ಈ ದುಂಡು ಮೇಜಿನ ಸಮ್ಮೇಳನದ ಆಧಾರದ ಮೇಲೆ ಭಾರತದಲ್ಲಿ ಒಂದು ಕಾಯ್ದೆಯನ್ನು ತರ್ತಾರ, ಭಾರತ ಸರ್ಕಾರ ಕಾಯ್ದೆ ಅಂತ. ಬ್ರಿಟಿಷರು ಭಾರತ ಸರ್ಕಾರ ಕಾಯ್ದೆ ತರ್ತಾರ. ಬಟ್ ಜವಾಹರ್ಲಾಲ್ ನೆಹರು ಹೇಳ್ತಾರ, ನೀವು ತಂದಿರುವ ಕಾಯ್ದೆ 1935 ಏನು ತಂದಿರಲ್ಲ ಕಾಯ್ದೆ, ಈ ಕಾಯ್ದೆ ದಾಸತ್ವದ ಹೊಸ ಸನ್ನದ್ದು ಅಂಥೇಳಿ ಏನು ಮಾಡ್ತಾರಪ್ಪ ಅಂದ್ರೆ ಅದನ್ನು ತಿರಸ್ಕಾರ ಮಾಡ್ತಾರ. ಈ ಕಾಯ್ದೆ ಅನುಸಾರವಾಗಿ ಭಾರತದಲ್ಲಿ ಚುನಾವಣೆಗಳನ್ನು ನಡೆಸ್ತಾರ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅದರಲ್ಲಿ ಅಧಿಕಾರವನ್ನು ಪಡ್ಕೋತದ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅದರಲ್ಲಿ ಅಧಿಕಾರವನ್ನು ಪಡ್ಕೋತದ. ಬಟ್ ಅದೇ ಸಂದರ್ಭದಲ್ಲಿ ಎರಡನೇ ಜಾಗತಿಕ ಮಹಾಯುದ್ಧ ಪ್ರಾರಂಭವಾಗ್ತದ. ಎರಡನೇ ಜಾಗತಿಕ ಮಹಾಯುದ್ಧ ಪ್ರಾರಂಭವಾದಾಗ ಆ ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ಭಾರತೀಯರ ಬೆಂಬಲ ಬೇಕಾಗಿರ್ತದ ಬ್ರಿಟಿಷರಿಗೆ. ನೋಡಿ ಸ್ನೇಹಿತರೆ, ಮೊದಲು ವ್ಯಾಪಾರಕ್ಕಾಗಿ ಬಂದರು, ಆಮೇಲೆ ಕೆಲವೊಂದು ಆಡಳಿತಗಳನ್ನು ತಂದರು. ಆಡಳಿತ ತಂದು ನಮ್ಮನ್ನು ಶೋಷಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಮಾಡಿದ್ರು. ಯಾವಾಗ ನಾವು ಭಾರತೀಯರು ಒಗ್ಗಟ್ಟಾಗಿ ಅವ್ರ ವಿರುದ್ಧ ಹೋರಾಟಕ್ಕೆ ನಿಂತಿವೆ, ಆವಾಗ ನಮ್ಮ ಬೆಂಬಲವನ್ನು ಪಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದರು. ಯುರೋಪಿನಲ್ಲಿ ನಡೆದಂತಹ ಈ ಎರಡನೇ ಜಾಗತಿಕ ಮಹಾಯುದ್ಧದಲ್ಲಿ ಭಾರತೀಯರ ಬೆಂಬಲ ಪಡಿಬೇಕು ಅಂತ ಡಿಸೈಡ್ ಮಾಡ್ತಾರೆ. ಬಟ್ ನಾವು ಭಾರತೀಯರ ಬೆಂಬಲ ಕೊಡೋದಿಲ್ಲ. ಹಾಗಾಗಿ ನಮಗೆ ಕೆಲವೊಂದು ಕೊಡುಗೆಗಳನ್ನು ಕೊಡ್ತಾರ, ಆದರೂ ಕೂಡ ನಾವು ಅದನ್ನು ತಿರಸ್ಕರಿಸ್ತೀವಿ. ಆದ್ಮೇಲೆ ಕೊಡುಗೆಗಳನ್ನು ಕೊಡ್ತಾರ. ಆಗಸ್ಟ್ ಕೊಡುಗೆಯನ್ನು ಕೊಡ್ತಾರ. ಲಾರ್ಡ್ ಲಿಲಿಂತ್ಗೋ ಆಗಸ್ಟ್ ಕೊಡುಗೆ ಕೊಡ್ತಾರ, ತಿರಸ್ಕಾರ ಮಾಡ್ತೀವಿ. ಬೇಡ ನಿಮ್ಮ ಕೊಡುಗೆ, ನಮಗೆ ಸ್ವತಂತ್ರ ಕೊಡಿ ಅಂತ ಹೇಳ್ತೀವಿ. ಅದೇ ಸಂದರ್ಭದಲ್ಲಿ ಇಸ್ಲಾಂ ಧರ್ಮವು ಕೂಡ ಪ್ರತ್ಯೇಕ ಪಾಕಿಸ್ತಾನ ಬೇಡಿಕೆಯನ್ನು ಇಟ್ಟಿರ್ತದ. ಹೀಗೆ ನನ್ನ ದೇಶ ಸ್ವತಂತ್ರವನ್ನು ಪಡೆಯಬೇಕಾದರೆ ಹಲವಾರು ಸ್ವತಂತ್ರ ಹೋರಾಟಗಾರರು, ಸುಭಾಷ್ ಚಂದ್ರ ಬೋಸ್ರವರಾಗಿರ್ಬೋದು, ಭಗತ್ ಸಿಂಗ್ ರವರಾಗಿರ್ಬೋದು, ಲಾಲಾ ಲಜಪತ್ ರಾಯರವರಾಗಿರ್ಬೋದು, ಉಧಮ್ ಸಿಂಗ್ ಆಗಿರ್ಬೋದು, ಜಯಗೋಪಾಲ್ ಆಗಿರ್ಬೋದು, ಸುಖದೇವ್ ಆಗಿರ್ಬೋದು, ರಾಜ್ಗುರು ಆಗಿರ್ಬೋದು, ಚಂದ್ರಶೇಖರ್ ಆಜಾದ್ ಆಗಿರ್ಬೋದು, ಇವರೆಲ್ಲರೂ ತಮ್ಮ ಪ್ರಾಣವನ್ನು ಮುಡಿಪಾಗಿಟ್ಟು ನನ್ನ ದೇಶಕ್ಕೆ ಸ್ವತಂತ್ರವನ್ನು ತಂದಿದ್ದಾರೆ, ಸ್ವತಂತ್ರವನ್ನು ನೀಡಿದ್ದಾರೆ. ನಾವಿವತ್ತು ಸ್ವತಂತ್ರ ಹೋರಾಟಗಾರರನ್ನು ಸ್ಮರಿಸುವುದರಿಂದ ಮುಂದೆ ಆಗುವ ಸಮಸ್ಯೆಗಳನ್ನು ಕೂಡ ನಾವು ಪರಿಹಾರ ಕಂಡುಕೋಬಹುದು. ಯಾಕಂದರೆ ಆದ್ಮೇಲೆ ನಾವು ಗಮನಿಸ್ತೀವಿ, ಆಗ ಹಿಂದೂ ಮುಸ್ಲಿಮನ ಡಿವೈಡ್ ಮಾಡಿದ್ರು ಬ್ರಿಟಿಷರು. ಹಾಗಾದರೆ ಇವತ್ತು ರಾಜಕಾರಣಿಗಳು ಏನು ಮಾಡ್ತಾ ಇದ್ದಾರೆ? ಅವರು ಕೂಡ ಇದನ್ನೇ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ತುಂಬ ಬೇಸರವಾಗ್ತದೆ ಕೆಲವೊಂದು ಸಂದರ್ಭದಲ್ಲಿ. ಸ್ವತಂತ್ರ ಬಂದಿದೆ ಅಂತೀವಿ, ಆದರೆ ಕೆಲವೊಂದು ಸಂದರ್ಭದಲ್ಲಿ ಎಷ್ಟು ಬೇಸರವಾಗ್ತದೆ ಅಂದರೆ ಒಬ್ಬ ಯುವಕ ಒಬ್ಬ ತರುಣ ಮನೆಯಿಂದ ಹೊರಗಡೆ ಹೋದರೆ ಆತ ವಾಪಸ್ ಬರ್ತಾನೋ ಇಲ್ಲೋ ಅನ್ನುವ ಸಂದೇಹ ಕಾಡ್ತಾ ಇದೆ. ಹಾಗಾದ್ರೆ ಎಲ್ಲಿದ್ರಿ ಸ್ವಾತಂತ್ರ್ಯ? ಎಲ್ಲಿದೆ ಸ್ವಾತಂತ್ರ್ಯ? ಹೌದಾ? ಸ್ವಾತಂತ್ರ್ಯ ಬಂದಿದೆ. ಬ್ರಿಟಿಷರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಒಪ್ಕೋತೀವಿ. ಯುರೋಪಿಯನರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಒಪ್ಕೋತೀವಿ. ಆದರೆ ಸ್ವಾತಂತ್ರ್ಯ ನಾವು ಆಚರಣೆ ಮಾಡ್ತೀವಿ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು 75 ವರ್ಷ ಆಗಿದ್ದರಿಂದ ಇದನ್ನ ಒಂದು ಸಂಭ್ರಮಾಚರಣೆ ಮಾಡೋಣ, ಒಂದು ಉತ್ಸವದ ರೀತಿ ಮಾಡೋಣ ಅಂತ ಹರ್ ಘರ್ ತಿರಂಗ ಅಂತ ಆದೇಶ ಹೊರಡಿಸಿದ್ದಾರೆ. ತುಂಬ ಖುಷಿ ಆಗ್ತದೆ. ಎಲ್ಲರ ಮನೆ ಮೇಲೆ ರಾಷ್ಟ್ರಧ್ವಜವನ್ನು ನೋಡಿದಾಗ ಎಲ್ಲೋ ಒಂಥರ ಉತ್ಸಾಹ. ಆದರೆ ಈ ಸಂಭ್ರಮಾಚರಣೆಯನ್ನು ನಾವು ಆಚರಣೆ ಮಾಡುವಾಗ ಸ್ವಲ್ಪ ಸ್ವತಂತ್ರ ಹೋರಾಟಗಾರರನ್ನು ನೋಡುವುದು ತುಂಬ ಖುಷಿಯ ವಿಷಯ. ಹಾಗಾಗಿ ಎಲ್ಲರಿಗೂ ಮಗದೊಮ್ಮೆ 75ನೇ ಸ್ವತಂತ್ರ ಅಮೃತ ಮಹೋತ್ಸವದ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್.